ನಮ್ಮದು ಕಾಯಕ ಅಡ್ಡಿಯ ತಂಕ ತಡಿಯೋ ನಾಯಕ ನಮ್ಮದು ಕಾಯಕ ಅಡ್ಡಿಯ ವಿಘ್ನನಾಶಕ ನಮ್ಮ ಪ್ರೇರಕ ವಿಘ್ನನಾಶಕ ನಿಮ್ಮ ಪ್ರೇರಕ ನಮ್ಮದು ಕಾಯಕ ಅಡ್ಡಿಯ ತಂಕ ತಡಿಯೋ ಅಡ್ಡಿಯ ತಂಕ ತಡಿಯೋ ನಾಯಕ ಅಡ್ಡಿಯ ತಂಕ ತಡಿಯೋ ನಾಯಕ ಅಡ್ಡಿಯ ತಂಕ ತಡಿಯೋ ನಾಯಕ. ಅರೆ ಬಂಧು ಮಿತ್ರರಿಗೆಲ್ಲ ನಮಸ್ಕಾರ. ಆಹ್ವಾನ ಪತ್ರಿಕೆ ಕೊಟ್ಟವರೆಲ್ಲ ಬಂದು ಸೇರಿದ ಹಾಗಿದೆ. ಅಂದ ಹಾಗೆ ಆಹ್ವಾನ ಇಲ್ಲದೆ ಬಂದು ನಮ್ಮನ್ನು ಕರೀಲಿಲ್ಲ ಎಂದು ಸಿಟ್ಟು ತೋರಿಸಲು ಬಂದವರು ಇರ್ಬೋದು ತಾನೆ. ಪರವಾಗಿಲ್ಲ, ಅದು ಎಲ್ಲರೂ ಟೈಮಿಗೆ ಬಂದಿದ್ದೀರಿ. ಕರೆದು ಬಂದವರು ಕರೆಯದೆ ಬಂದವರು ಕರೆದರೋ ಬರೆದಿದ್ದು ಕೇಳಿಸಿಕೊಳ್ಳಿ. ಅಂದಾಗಿ ನೀವು ಮದುವೆಗೆ ಬಂದದ ಅಲ್ಲ ಮತ್ತೆ ಊಟಕ್ಕೆ ಬಂದದ? ಕರೆಯಲ್ಲಿ ಬಂದಿದ್ದೀರಲ್ಲ, ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ? ಅಂದ್ರೆ ಆಶೀರ್ವಾದವೇ ಉಡುಗೊರೆ. ಅವನ ಪತ್ರಿಕೆಗೆ ಬಂದುಕೊಂಡಿದೆ. ಅಯ್ಯೋ ಮಂಕೆ, ಮದುವೆ ಮನೆಯವರು ತಮ್ಮ ದೊಡ್ಡ ಘನತೆ ಶ್ರೀಮಂತಿಕೆಯನ್ನು ತೋರಿಸುವಂತ ಆಗಿ ಬರ್ತಿರ್ತಾರೆ. ಹಾಗಂತ ಅದನ್ನು ಮಂದಿ ನೇರ ಊಟಕ್ಕೆ ಬಂದಿಲ್ಲ. ಊಟನ ಎಷ್ಟೊತ್ತಿಗೆ? ತೂರಿನ ಊಟ ಅಂತೆ ಊಟ. ಮೊದಲಿಗೆ ದಿನ ಬರಲಿ, ಆಮೇಲೆ ಉಸಿರು ಹಚ್ಕೋಬಹುದು, ಆಮೇಲೆ ಊಟ ಮಾಡ್ಬೋದಾ? ಇನ್ನೇನ್ ಮರೆತಿದ್ಯಾ? ನಿಮಗೆ ಊಟ ಬಂದೆ ಚಿಂತೆ. ಇನ್ನೇನು ಅದು ಬರೋ ಸಮಯ ಆಯ್ತು. ಆದ್ರೆ ತಮಾಷೆ ಸರ್, ಇದು ಸರಿಯಾದ ಲ್ಯಾಂಡ್ ಮಾರ್ಕ್ ಹೌದಾ? ಈ ಮೇಷ್ಟ್ರನ್ನು ನಂಬೋದಿಕ್ಕೆ ಆಗಲ್ಲ. ಮೊನ್ನೆ ಎರಡು ಕಾರ್ಯಕ್ರಮ ಕನ್ಫ್ಯೂಸ್ ಆಗಿ ಮದುವೆ ಮನೆಗೆ ಮಾಡಿದ ಮೊದಲೇ ಮತ್ತು ಮಾಡಿದ ಮನೆಗೆ ಆಯ್ಕೆ ಸೇರಿಸಿಕೊಟ್ಟರು. GPS ಲೊಕೇಶನ್ ಪ್ರಕಾರ ಇದುವೇ. ಹಾಗಾದ್ರೆ ಮೊಕ್ಕ ಮೂಡಿ ಗುರುಗಳೇ, ಯಾವ್ದಾದ್ರು ಕನ್ಫರ್ಮ್ ಮಾಡಿದ್ರೆ ಅಲ್ಲಿ ಯಾರು ಲೋಕಲ್ ಬರ್ತಿರುವಂತೆ ಕಾಣುತ್ತದೆ. ಅವರಲ್ಲಿ ಕೇಳಿ ನೋಡಿ.
ಅಯ್ಯ ಮಾಸ್ವಾಮಿ ಇದು ಹೇಳಬಾರದಾಗೆ. ಊರಪ್ಪ. ಆದ್ರೆ ನೀ ಯಾರಪ್ಪ? ನಾವು ಮೇಲವರು. ಬೇಡ. ಯಾವ ಕಡೀರು ಬೆರಡೂರು ಬಪ್ಪಲಾಡು ನಾವು ಬಾರಿಸವರು. ಅಂದ್ರೆ ಬ್ರಿಟಿಷ್ ಮಾಫಿಯಾವ ಗೂಂಡಾವ ಪೊಲೀಸ್? ಅಲ್ಲ, ನಾವು ನುಡಿಸುವವರು. ಗೊತ್ತಾಯ್ತು. ನುಡಿಸಿರಿ ಗುಡಿಸಿರಿ ಕುಡಿಸಿರಿ. ನಾವು ಬಾಧ್ಯದವರು ಅಂದ್ರೆ ಬಾಲಕದವರು. ಹಾಗೆ ಹೇಳಿ ಮಾಡಿ ಆರ್ಕೆಸ್ಟ್ರಾ ಅವರು ಅಂತಂದು ತಿಳಿದಿತ್ತಲ್ವಾ? ಅಂದ ಹಾಗೆ ನಾವು ಬಂದ ಕಾರಣ ಆಮೇಲೆ ಅಡ್ಡಾಡಿಸಿ ಇನ್ನೊಂದು ನಿಮ್ಮನ್ನ ಬರುತ್ತಲ್ಲ ತಿಳಿದು ನಮ್ಮೂರಿನ ಸೇಠ್ ಮಕ್ಮಲ್ಜಿ ಮಗ ಮದುವೆ ಆಗಿ ಮದುವಣ ಕೊಟ್ಟಿನ ಮನೆಗೆ ಕರ್ಕೊಂಡು ಬರ್ತಾ ಇದ್ದ. ಅದೇ ನಾನೇ. ಹೌದು. ಹಾಗಂದ್ರಿ ನಿಮಗೆ ಸೇಠ್ ಅವರು ತಿಳಿದವರು ಇರ್ಬೇಕಲ್ಲ? ಏನ್ ಕೇಳ್ತೀಯಪ್ಪ, ಊರಿಗೆ ಸೇಠ್ ಮಕ್ಮಲ್ಜಿ ಅಂದ್ರೆ ಗೊತ್ತಪ್ಪ? ಬಹಳ ದೊಡ್ಡ ಸಾಹುಕಾರು. ಏನು ಆಡು ಕಾಡು ಭೂಮಿ ಕಾಣಿ ವಜ್ರ ವೈಢೂರ್ಯ ದೊಡ್ಡ ಕುಲ. ಈ ಭಾಗದ ದೊಡ್ಡ ಶ್ರೀಮಂತರಪ್ಪ. ಅಂದ್ರೆ ಮಧ್ಯಾಹ್ನ ಜೋರಾಗಿದ್ದಲ್ಲ ಪಾಯಸ ಹಾವಳಿಗೆ ನಾಡು ಮಧ್ಯಾಹ್ನ ಕೂತ್ಕೊಂಡಿರಿ ಊಟ ಮಾಡುವ. ಅಯ್ಯ ವಾಲಗದವರೇ, ಮಕ್ಮಲ್ಜಿ ಹೆಸರಿಗೆ ಮಾತ್ರ ಮಕ್ಮಲಿ, ಕೈ ಎತ್ತಿ ಒಂದು ಪ್ರಮಾಣಿ ಕೊಟ್ಟವರಲ್ಲ. ಅಯ್ಯೋ ಅಂದ್ರೆ ಊಟ ಇಲ್ಲ. ಅಯ್ಯ ಅದನ್ನೊಂದು ಕೇಳಿ. ಅಪ್ಪಸ್ವಾಮಿ ಕೆ ಶಾದಿ ಮೇ ಅಪ್ನ ಅಪ್ನ घर के जाके खाने खाने ಏನು ಹೇಳಿ. ಅವ್ನು ತೂಗಿಕೊಂಡು ಬರೋ ತನಕ ಇನ್ನೂ ಸಮಯ ಉಂಟು. ಈ ಬಿಸಿಲಿಗೆ ಈ ಆಡದವರ ನೋಡುವಾಗ ಸ್ವಲ್ಪ ತಂಪಾಗಿರೋ ಕಾಣ್ತದೆ. ನಾವು ಇಲ್ಲೇ ಸ್ವಲ್ಪ ಅಡ್ಡ ಆಗೋಣ. ಸರಿ ನಿಮ್ಮನ ಬಂದ್ರೆ ನಮ್ಮನ್ನು ಸ್ವಲ್ಪ ಎಚ್ಚರಿಸಿ. ಸ್ವಾಮಿ ನಿಜ ಸುಳ್ಳು ಗೊತ್ತಿಲ್ಲ, ಆದ್ರೆ ನಾನು ಭೂತ ಕಂಡೆ. ಭೂತ ಅಲ್ಲ ಸ್ವಾಮಿ, ರಕ್ತ ಇರೋ ಬ್ರಹ್ಮರಸದಲ್ಲಿ ಇರ್ಬೇಕು. ಭೂತ ನಾಲ್ಕು ಚಾಟಿ ನನ್ನ ರಕ್ತ ಇರ್ತಿತ್ತು. ಇಲ್ಲ, ನಾನು ಮೋಹಿನಿ ಕಲಿಗೆ ಪೊಲೀಸ್ ಆಗ್ತಿತ್ತು. ಅಂತದ್ದೇನು ಇಲ್ಲ ಸ್ವಾಮಿ. ನಾನು ಇಲ್ಲಿ ಇಷ್ಟು ವರ್ಷಗಳಿಂದ ಕುರಿ ಮೇಯಿಸ್ತಾ ಇದ್ದೀನಿ. ನಾನಂತೂ ಯಾವುದೇ ದೆವ್ವ ಮೋಹಿ ಯಾವುದನ್ನು ಸ್ವಾಮಿ ಬೆಂಕಿ ಇಲ್ಲದೆ ಹೋಗಿ ಬರಬೇಕು. ಈ ಆಳದ ಮರದಲ್ಲಿ ಏನೋ ಒಂದು ಮಾಹಿತಿ ಇದೆ, ಒಂದು ದುಷ್ಟಶಕ್ತಿ ಇದೆ. ಅಂಥದ್ದೇನು ಇಲ್ಲ ಮಾರೆ. ಇದ್ದಿದ್ದೇನೆ ನಾನು ಇಲ್ಲಿ ಇಷ್ಟು ವರ್ಷಗಳಿಂದ ಕುರಿ ಮೇಯಿಸದೆ ಆಗ್ತಿದ್ದ ಹೇಳಿ. ಹೌದಲ್ಲ, ಆದ್ರೆ ನಂಗೀಗ ಕುರಿ ಮೇಯಿಸೋ ಮುದುಕನೇ ಮಾರು ವೇಷದ ದೆವ್ವಾಗಿ ಕಾಣ್ತದೆ. ಇಲ್ಲಪ್ಪ, ಕಳ್ಳ ಹಿಡಿಯೋದಕ್ಕೆ ಆಲೋಚನೆ ಬಂದಿಲ್ಲ, ಪೊಲೀಸ್ ಆಗಿರಬೇಕು. ನನ್ನ ಕೇಳಿದ್ರೆ ಆ ಮಂತ್ರವಾಗಿ ಇರ್ಬೇಕು. ನಮ್ಮ ಕನಸಲ್ಲೆಲ್ಲ ಒಂದು ನಮ್ಮ ರಕ್ತ ಇರುತ್ತಿದ್ದ ಕಟ್ಟ ನೋಡಿ ಮತ್ತೊಂದು ಕಂಡುಕೊಂಡಿದ್ದೇನೆ. ಸುಮ್ಮನೆ ಅರೆ ಅಲ್ಲಿಂದ ಯಾರು ಈ ಕಡೆಗೆ ಓಡಾಡ್ಕೊಂಡು ಬರ್ತಿದ್ದಾರೆ. ಮದುವೆ ಕ್ಯಾನ್ಸಲ್ ಆಗಿದೆ ಹೇಗೆ? ಈ ನೋಟ್ ಬ್ಯಾನ್ ಆದ ಮೇಲೆ ನಮ್ಗೆ ಸರಿಯಾಗಿ ಉದ್ಯೋಗವೇ ಸಿಗ್ಲಿಲ್ಲ. ಇರೋದು ಕ್ಯಾನ್ಸಲ್ ಆದ್ರೆ ದೇವರೇ ಗತಿ. ಯಾವ್ದಾದ್ರು ಓಡ್ತಾ ಇದ್ದೀವಿ. ಅಯ್ಯ ಸ್ವಾಮಿ, ನಮ್ಮ ನಡುವೆ ಒಂದು ಸಮಸ್ಯೆ ಬಂದಿತ್ತು. ಯಾರದ ಮರದ ಪಕ್ಕದಲ್ಲಿ ಮಹಾತ್ಮರಿದ್ದರೆಂದು ಕೇಳಪಟ್ಟೆ. ಅವರಲ್ಲಿ ಮರ್ಯಾದೆ ಕೇಳಬೇಕಾಗಿದೆ. ಅಲ್ಲಪ್ಪ ಮಹಾನುಭಾವ, ಸಮಸ್ಯೆ ಎಲ್ಲಿ ಹುಟ್ಟಿದೆಯೋ ಅಲ್ಲಿಯೇ ಪರಿಹಾರ ಹುಡುಕೋದನ್ನು ಬಿಟ್ಟು ಈ ಮಹಾತ್ಮಗಳಿಗೆ ಯಾಕಪ್ಪ ತೊಂದರೆ ಕೊಟ್ಟಿಲ್ಲ? ಅವರೇನು ಅವರ ಪಾಡಿಗೆ ಧ್ಯಾನ ತೀನ ಮಾಡ್ಕೊಂಡಿರ್ತಾರಪ್ಪ. ಅವರ ಧ್ಯಾನ ಭಂಗ ಯಾಕಾದ್ರೂ ಮಾಡ್ತೀರಪ್ಪ ನೀವು? ಸ್ವಾಮಿ, ಸಮಸ್ಯೆಗಳನ್ನು ಮುಟ್ಟುಹಾಕೋದರಿಂದಲೇ ಈ ಮಠ ಮಾನ್ಯ ದೇವಸ್ಥಾನಗಳಿಗೆ ಭಾರಿ ಬೇಡಿಕೆ ಬಂದಿದೆ. ಈಗಂತೂ ರೈಟ್ ಒಂದು ಭಿಕ್ಷಾಧೀಶ ಸಿಗ್ತಾರಂತೆ. ಅಲ್ಲಮ್ಮ, ನಿಮ್ಮ ಸಮಸ್ಯೆ ಆದ್ರೂ ಏನು? ಹೌದ್ರಿ ಅಪ್ಪ, ನಮ್ಮೊಳಗೆ ಬಗೆಹರಿಸಲೇ ಈ ಪಾತ್ರಕ್ಕೆ ಬಿಡಬೇಕಲ್ಲ. ನೀನು ಸಾಕು ಇವರು ನಿನ್ನ ಗಂಡ ಆಗಿದ್ರೆ ನೀ ಇಷ್ಟರಲ್ಲಿ ಮದುವೆಯಾಗಿ ಹೇಗಿದ್ದೀರಿ? ನನ್ನ ಗಂಡನ ಮರಳು ಮಾಡಿ ಸೆರಗಿನಲ್ಲಿ ಕಟ್ಕೊಂಡಿದ್ದೇನೆ. ನಾಯಿ ಕಟ್ಕೊಂಡು ನಂಗೆ ತಾಳಿ ಕಟ್ಟಿದವನು ನಿನ್ನ ಗಂಡನ ಏನಿದೆ ಸಾಕ್ಷಿ ಇದೆ ನೋಡು. ಅಪ್ಪನ ಚಿನ್ನದ ಕರಿಮಣಿ ಸರ ಅಂತರು ಸಂತೆಯಲ್ಲಿ
ಸ್ವಾಮಿ ಮಾತ್ಮರಲ್ಲಿ ಸಿದ್ಧರೆಂದು ಹೇಳಿ. ಅಂತ ಮಾತ್ಮರಲ್ಲಿ ಯಾರೂ ಇರುವಂತೆ ಕಾಣಿಸುವುದಿಲ್ಲ. ಇವರೆಲ್ಲ ಸಾಮಾನ್ಯ ಜನರು. ಆದ್ರೆ ಕಷ್ಟ ಕಾಲದಲ್ಲಿ ಅಸಾಮಾನ್ಯದ ಪೌರುಷವನ್ನು ತೋರುತ್ತಾರೆ. ಹೌದು, ಇವರು ಏನು ಮಾಡುತ್ತಾರೆ? ಕಣ್ಣಿಗೆ ಕಾಲು ಕೊಟ್ಟು ಸಮಸ್ಯೆಯಿಂದ ದೂರ ಬಿಡಿಸೋರು. ಅಯ್ಯ ತಮ್ಮ, ಮೊದಲಿಗೆ ನಿನ್ನ ನಿಜವಾದ ಸಮಸ್ಯೆ ಏನೆಂದು ಹೇಳು. ಅಯ್ಯ, ಈ ಇಬ್ಬರಲ್ಲಿ ಒಬ್ಬರು ನಾನು ಮದುವೆ ಹೆಂಡತಿ. ನೋಡೋದಕ್ಕಿಬ್ಬರು ಒಂದೇ ತರನಾಗಿದ್ದಾರಲ್ಲ. ಅದೆಲ್ಲ ಈಗ ಬಂದಿಲ್ಲ ಮಚ್ಚಿತ್ತಿ. ಮದುವೆದ 3 ದಿನಕ್ಕೆ ನನ್ನ ಹೆಂಡತಿ. ಅದು ಸರಿಯಾಗಿ ಗೊತ್ತಿಲ್ಲ. ಇವರಿಬ್ಬರಲ್ಲಿ ಒಬ್ರು ಅವಳು ನನಗೆ ಎದ್ಲು, ನಿನ್ನೊಂದಿಗೆ ನನಗೆ ಸಂಸಾರ ಮಾಡಕ್ಕಾಗೋದಿಲ್ಲ, ನಿನ್ನಲ್ಲಿ ಕಾರು ಬಾರು ಏನೂ ಇಲ್ಲ, ಈಗ ಇರೋ ಬಾಡಿಗೆ ಮನೆಯಲ್ಲಿ ಕಾರು ಇಡೋದಕ್ಕೂ ಜಾಗ ಇಲ್ಲ, ನಿನ್ನ ತಿಂಗಳ ಸಂಬಳವು ಅಪ್ಪ ಕೊಡೋ ಪಾಕೆಟ್ ಮನೆಗೆ ಸಮಾನ ಅಂದ್ಲು. ಸರಿಯಾಗಿ ಗೊತ್ತಿಲ್ಲ. ಇವರಿಬ್ಬರಲ್ಲಿ ಒಬ್ಬಳು ಇವರೇ ಆಗಿರ್ಬೋದಾ? ಅದರಿಗೆ ನಿಜವಾದ ವಿಷಯ ತಿಳಿಯಿತು. ಮುಂದೆ ಕೇಳಿ. ಇವರಿಗೆ ನಾನೆಂದ್ರೆ ನೀನೇ ನನ್ನ ಚಿನ್ನ, ನೀನೇ ನನ್ನ ಜೀವಂತ ಪರ್ಯಂತ ನಾನು ನಿನ್ನ ಪ್ರೀತಿ ಮಾಡುತ್ತೇನೆ. ಆಗ ಇವನಂದು ಪ್ರೀತಿಯಲ್ಲಿ ಹೊಟ್ಟೆ ತುಂಬಲ್ಲ, 4 ಕಾಸು ಸಂಪಾದನೆ ಮಾಡಿಕೊಂಡು ಬಾ, ಮತ್ತೆ ಒಂದು ನನ್ನ ಕರ್ಕೊಂಡು ಹೋಗೊಂದು ಊಟ ಸೀರೆ ತವರ ಮನೆಗೆ ಹೊರಟು. ವಿಚಿತ್ರವೆಂದ್ರೆ ಮರುದಿನ ಬೆಳಗ್ಗೆ ಅವಳು ಮತ್ತೆ ಹಾಜರು. ನಾನು ತವರು ಮನೆಯಿಂದ ಬರಲಿಲ್ಲ. ಅದೇನೆಂದ್ರೆ ಇವಳು ಮಾಯವಿ ನನ್ನದೇ ರೂಪ ಧಾರಣೆ ಮಾಡಿಕೊಂಡು ನಾನೆಂದು ನನ್ನ ಗಂಡನ ಮರಣ ಮಾಡಿ 1 ವರ್ಷದಿಂದ ಸಂಸಾರ ನಡೆಸುತ್ತಿದ್ದಾಳೆ. ನಾನು ಮನೆ ಬಿಟ್ಟು ಹೋಗಿದ್ದು ನಿಜ, ಆದರೆ ನನ್ನ ಅಪ್ಪ ಅಮ್ಮ ಹೊಂದಿಕೊಂಡು ಹೋಗು ಮಗಳೇ ಎಂದು ವಾಪಸ್ ಕಳಿಸಿದ್ರು. ಅವರ ಬುದ್ಧಿ ಮಾತು ಕೇಳಿ ನಾನು ಮರುದಿನವೇ ನನ್ನ ಗಂಡನ ಮನೆಗೆ ವಾಪಸ್ ಬಂದೆ. ಇದು ನಿಜವಲ್ಲ. ನಾನು ನನ್ನ ತವರು ಮನೆಗೆ ಹೋಗಿ ನನ್ನ ಕಷ್ಟ ಹೇಳ್ಕೊಂಡ್ರೆ ನೀನು ಮಾಡಿದ್ದೆ ಸರಿ ಅಂದ್ರು. ನಿನ್ನ ಗಂಡ 4 ಕಾಸು ಸಂಪಾದನೆ ಮಾಡಿ ನಿನ್ನನ್ನು ಕರ್ಕೊಂಡು ಹೋಗಿ ಪ್ರೀತಿ ಪ್ರೇಮದಿಂದ ಹೊಟ್ಟೆ ತುಂಬಲ್ಲ, ನೀರು ನಮಗೆ ಭಾರ ಅಂದ್ರು. ಇದು ಕಟ್ಟುಕತೆ. ನನಗೆ ಇವರೆಂದರೆ ಪ್ರಾಣ. ನಿಜಂದ್ರೆ ಇವಳು ನನ್ನ ಅಕ್ಕ. ಶ್ರೀಮಂತ ಹುಡುಗನನ್ನು ಮದುವೆಯಾಗಬೇಕೆಂದು ಅವನ ಹಿಂದೆ ಓಡಿ ಹೋದ್ಲು. ಅವನು ಅದೇ ಟ್ಯಾಂಗೆ ಕೈ ಕೊಟ್ಟ. ಇವಳು ಹೀಗೆ ಅದೇ ಕೊರಗಿನಲ್ಲಿ ಪ್ರಾಣ ಬಿಟ್ಲು. ಅಪ್ಪನ ಸುಳ್ಳು ನನಗೊಂದು ಅಕ್ಕ ಇದ್ಲು. ಮದುವೆ ವಯಸ್ಸಿ ಬರುವಾಗ ತೀರ್ಕೊಂಡ್ಲು. ಈಗ ಪ್ರೇತಾಗಿ ಕಾಡ್ತಿದ್ದಾಳಂತೆ. ಸೂತಕ ಛಾಯೆ ಕಳೆದು ನನಗೆ ಸಂತೋಷ ತರಲಿಕ್ಕೆ ನಾನು ಪ್ರೀತಿಸಿದ ಇವನನ್ನೇ ಮದುವೆಯಾದೆ. ಇವಳ ಕಾಟದಿಂದ ನನಗೆ ಕಂಕಣ ಬಲ ಕೂಡಿ ಬರ್ತಿರಲಿಲ್ಲ. ನಂತರ ಕೇರಳದ ಮಂತ್ರವಾದಿ ಇವಳ ಪ್ರೇತಕ್ಕೆ ಮದುವಾಗದ ಗಂಡು ಪ್ರೇತವನ್ನು ಹೂಡಿಕೆ ಮಾಡಿದ್ರಂತೆ. ಸೂತಕ ಛಾಯೆ ಕಳೆದು ನನಗೆ ಸಂತೋಷ ನಾನು ಪ್ರೀತಿಸಿ ಇವಳು ಮದುವೆಯಾದೆ. ನಂತರ ಇವಳು ಪ್ರೇತೆಯಾಗಿ ನಮ್ಮ ಸಂಸಾರವನ್ನು ಒಡೆಯೋದಿಕ್ಕೆ ನೋಡ್ತಾ ಇದ್ದಾಳೆ. ನನಗೆ ಅವಳ ಜೊತೆ ಮದುವೆ ಆಗಿದೆ. ಅಲ್ಲ ರೀ, ಇವರು ತವರು ಮನೆಗಿದ್ದಿದ್ರೆ ಗಂಡನವರಿಗೆ ಬಿಟ್ಟು ಯಾಕೆ ಒಂದು ಜಾಗ ಹೋಗಿದ್ದಾರಂತ ಅತ್ತೆ ಗೊತ್ತಾಯ್ತಿಲ್ಲ. ಅವರೇನು ಬಂದಿಲ್ಲ. ನೀವಿಬ್ರು ಒಂದು ಬಾರಿದು ತವರು ಮನೆಗೆ ಹೋಗ್ಬೋದಿಲ್ಲ. ಇವಳು ಅತ್ತೆ ಮಾವನನ್ನು ಇಲ್ಲಿಗೆ ಬಾರದಂತೆ ಬಂದೋಬಸ್ತ ಮಾಡಿದ್ರು. ಇವಳು ಜಗಳ ಮಾಡಿಕೊಂಡು ಹೋದ ನನ್ನನ್ನು ಮನೆಯಲ್ಲಿ ಸೇರಿಸ್ಕೊಂಡಿಲ್ಲ. ನೀವು ಹೋಗಬೇಡಿ ಎಂದು ಬೆಟ್ಟದಷ್ಟು ಪ್ರೀತಿ ತೋರಿಸಿದ್ರು. ಅಲ್ಲ, ಹಾಗಾದ್ರೆ ಈಗ ನನ್ನಿಂದ ಈ ಬಂಡವಾಳದ ಮನೆಗೆ ಮಾಡಿದಾದ್ರೆ ಹೇಗೆ? ಅದ ನನ್ನ ಹೆಂಡತಿ ಹೇಳ್ತೀನಲ್ಲ ಗರ್ಭಿಣಿ, ಶ್ರೀಮಂತ ಮಾಡಿ ತವರ ಮನೆಗೆ ಕಳಿಸ್ಕೊಡೋದು ನಮ್ಮ ಧರ್ಮ ತಾನೆ. ಹಾಗೆ ಅವಳಿಗೆ ಹೇಳದೆ ತವರ ಮನೆಗೆ ಹೋಗಿದ್ದು. ಅಲ್ಲಿ ನೋಡಿದ್ರೆ ಅವಳು ಅಲ್ಲೇ ಇದ್ದಾಳೆ. ಅಲ್ಲ, ಏನ್ ಮೂರ್ತ ಇದೆಯಾ? ನಿನ್ನ ಮನೆಯಲ್ಲಿರೋಳು ದೆವ್ವ. ಅವಳು ಗರ್ಭಿಣಿ ಹೆಂಗೆ ಆಗ್ತಾಳೆ? ಅದೇ ನಾನು ಎವಿಡೆನ್ಸ್. ಇವಳು ಗರ್ಭವತಿ ಆಗಲಿಲ್ಲ. ಪ್ರೇತಗಳಿರೋದಕ್ಕೆ ಹೇಗೆ ಸಾಧ್ಯ? ಮೂರ್ಖರಂತೆ ಮಕ್ಕಳಾಗೋದ್ರೆ ಗಂಡ ಬೇಕು ತಾನೆ. ಅವನ ಜೊತೆ ಇದ್ರೆ ತಾಯಿ ಗರ್ಭಿಣಿ ಆಗೋದು. ನಿನ್ನ ಹಾಡಿನಲ್ಲಿ ಮ್ಯಾಜಿಕ್ ಮಾಡೋಕೆ ಬರಲ್ಲ. ಇದು ಹಾಗೆ ಸುಮ್ಮನೆ ಬಗೆಹರಿಯುವ ವಿಷಯ ಅಲ್ಲ. ನನ್ನ ಗಂಡ ದೇವರಲ್ಲಿ ಸಂಸಾರ ಮಾಡುತ್ತಿದ್ದಾರೆ. ದಯವಿಟ್ಟು ಅವರನ್ನು ಕಾಲ್ ಮಾಡಿ. ನನ್ನ ಗಂಡ ಈ ವಿಷಯ ಪ್ರೇತ ಮಾಡುತ್ತಾರೆ. ದಯವಿಟ್ಟು ನಮ್ಮನ್ನು ಗೊಂದಲ ಏನೂ ಇಲ್ಲ. ಇವರಲ್ಲಿ ನಿಜವಾದ ಕೈಯಾಳಿ ಯಾರು, ಪ್ರೇತ ಯಾರು, ನಿಜವಾದ ಹೆಂಡತಿ ಯಾರು, ಕಾಸಿನ ಆಸೆಗಳು ಯಾರು, ಪ್ರೀತಿ ಪ್ರೇಮದ ಜೇನು ಹರಿಸುವಳು ಯಾರು, ಸಪ್ತಪದಿ ತುಳಿದವಳು ಯಾರು, ತುಳಿಯದೆ ಹಾಗೆ ಬಂದು ಲಿವಿಂಗ್ ಟುಗೆದರ್ ಯಾರು ಅನ್ನೋದು ತೀರ್ಮಾನ ಆಗಬೇಕು. ಅಷ್ಟೇ ತಾನೇ? ಸರಿ ಮನೆ, ಒಂದು ಸಣ್ಣ ಪರೀಕ್ಷೆ ಇರೋಣ. ಏನಂತ ಆಗ್ಬೋದು. ಅದು ದೀಪನ ಬರೋ ತನಕ ಇನ್ನು ಸಮಯ ಇದರಲ್ಲಿ ನಾವು ಕೈ ಮಾಡಿ ಬಿಡೋಣ. ಸರಿ. ಇಬ್ಬರ ಹತ್ತಿರ ಬಂತು ಅಂತ ಕಾಣುತ್ತೆ. ಇವರನ್ನು ನಿಮ್ಮ ಜೊತೆ ಸೇರಿಸಿಕೊಳ್ಳಿ.
ಇಬ್ಬರ ಹೋದ ಮೇಲೆ ಇವರ ಸಮಸ್ಯೆಗಳು ಪ್ರಯತ್ನಿಸಿ. ಹೇಗೆ ಅನಿಸ್ತು? ಆಗ್ಬೋದು. ಈಗ ಇವರಿಗೂ ತಾಳಗಳು. ಇದು ಪ್ರಶಸ್ತವಾದ ಸ್ಥಳ. ತಂಪಾಗಿ ಬಿಸಿಲು ಇಳಿಯುವ ಹೊತ್ತಿಗೆ ಇಲ್ಲಿಂದ ಹೊರಡೋಣ. ಅಲ್ಲಿಯವರೆಗೆ ಅನಿವಾರ್ಯ. ಸ್ವಲ್ಪ ದೂರ ಸರಿ, ನವದಂಪತಿಗಳ ರಸಭಂಗ ಮಾಡಲಿ. ಹಸಿವಾಗಿದೆಯಾ? ಹಸಿವಾಗಿದ್ದರೆ ಇಲ್ಲಿ ನಾವು ತಂದಿರೋ ಮುತ್ತಿ ಬಿಟ್ಟು ನಿನಗೆ ಬೇರೇನು ಸಿಗದು. ಕೇಳಿ ಕೇಳಿ ಗಂಗಲು, ಕಾಡು ಮೋರೆ, ಕುಂಟಲ, ಒಂದಿಷ್ಟು ಪೊದೆಯಲ್ಲಿರೋ ಹೂ ಬಿಟ್ರೆ ನಿನಗಿಲ್ಲಿ ಬೇರೇನು ಸಿಗದು. ಇಷ್ಟೊಂದು ಕುಂಟಲದ ಹಣ್ಣು, ಮಾಗಿದ ಕುಂಟಲದ ಹಣ್ಣುಗಳು, ಅಗವು ನೋಡಿ ರಂಜನದ ಹೂ. ಪತಿ ಪತಿ ನನಗಾಗಿ ಒಂದು ಚೂರು ಆಯ್ದು ಕೊಡಿ. ಏನಿದು ನಿನ್ನ ಬಯಕೆ? ಸೇಠ್ ಮಕ್ಕಳವರ ಸೊಸೆ ನೀನು ಕೇಳುವ ಬಯಕೆ ನಮ್ಮ ಕುಲಕ್ಕೆ ತಕ್ಕುದಾದ ಬಯಕೆ ಅಲ್ಲ. ಇವೆಲ್ಲವೂ ಹಳ್ಳಿ ಗಮಾರರು ತಮ್ಮ ನಾಲಿಗೆ ಚಪ್ಪಲ ತೀರ್ಸಕ್ಕೆ ತಿನ್ನುವ ಬೇರೆಯ ಆಟಗಳು. ಅದರಲ್ಲೇನಿದೆ ವಿಶೇಷತೆ? ನಮ್ಮನೆ ಆಳುಗಾಡುಗಳು ಕುಂಟಲದ ಹಣ್ಣು ತಿನ್ನುವುದನ್ನು ನಾನು ನೋಡಿದ್ದೇನೆ. ಅದೇನೋ ಹುಳಿ ಸಿಹಿ ಒಗರಂತೆ. ನಿನಗೆ ಹಸಿವಾಗಿದ್ದರೆ ನಾವು ತಂದಿರುವ ಹುಟ್ಟಿಯಲ್ಲಿ ಕಾಯಿ ಹೋಳಿಗೆ, ಚಕ್ಕುಲಿ, ಗೋಡುಬಳೆ ಎಲ್ಲ ಇದೆ. ಯಾವುದು ಬೇಕಾದರೂ ತಿನ್ನು. ಬೇಡ, ಕೊಡಿಸುವುದಾದರೆ ಕುಂಟಲದ ಹಣ್ಣು ಕೊಡಿಸಿ. ನಿಮಗೆ ನಾನು ರೆಡಿಯಾಗಿರುತ್ತೇನೆ. ನಿಮಗೆ ಇಷ್ಟವಿಲ್ಲದಿದ್ದರೆ ನಾನೇ ಕೈಕೊಳ್ತೀನಿ. ಏನು? ಆ ಮುಳ್ಳು ಪೊದೆಗಳಲ್ಲಿ ಮುಚ್ಚಿ ಮೈ ಕೈ ತರಿಸಿಕೊಳ್ಳಲಿ. ಬೇರೆಯ ಹಣ್ಣುಗಳನ್ನು ತಿನ್ನೋದು ಅನಾಗರಿಕ ಪದ್ಧತಿ. ನಿನಗೆ ಹಸಿವಾಗಿದ್ದರೆ ಬುಟ್ಟಿಯಲ್ಲಿ ಎಷ್ಟೊಂದು ಹಣ್ಣುಗಳಿವೆ. ಮಾವು, ಪೇರಳೆ, ಕಿತ್ತಳೆ ಯಾವುದು ಬೇಕಾದರೂ ತಿನ್ನು. ಇನ್ನು ಮನೆಗೆ ಹೋಗಿ ಈ ವಿಷಯದಲ್ಲಿ ಖ್ಯಾತ ತೆಗಿಬೇಡ. ಈ ಜನರು ನಿನ್ನೋಡಿ ನಗ್ತಾರೆ. ನಗುವವರು ನಗಲಿ. ಅಪ್ಸರೆಯೇ, ಯಕ್ಷಿಯೇ, ಹಣ್ಣೆ ಇಷ್ಟು ಪಡೆದಂತಾಯ್ತಲ್ಲ. ಇಷ್ಟು ಸುಂದರವಾದ ಹುಡುಗಿಯನ್ನು ನಾನು ಇದುವರೆಗೂ ಕಣ್ಣೇ ಕಂಡ. ಮನುಷ್ಯರಲ್ಲಿ ಇಷ್ಟು ಸುಂದರವಾಗಿರುತ್ತಾರೆಂಬುವರು ನಾನು ಇವತ್ತೇ ಕಂಡು. ಓ ತಿಳಿ, ಆಕೆಯ ಪತಿ ಲಕ್ಷ್ಮೀಪತಿ ಲಕ್ಕಪತಿ ಅಷ್ಟು ಸುಂದರವಾದ ಹೆಂಡತಿಯ ಸೀರೆ ಚುಂಗನ ಹಿಡಿದು ಅಲಿಯೋದು ಬಿಟ್ಟು ಲಕ್ಕ ಬರಿತಾ ಕೂತಿದ್ದಾನಲ್ಲ, ಇವನಿಗೆ ಸ್ವಲ್ಪ ರಸಿಕತೆ ಇರಲಿ. ನೋಡೋದಕ್ಕೆ ಅಷ್ಟಕ್ಕಷ್ಟೇ. ಇಂತಹ ಮರದ ಕೊರಡಿಗೆ ಚಂದುಳ್ಳಿ ಚಲುವೆಯನ್ನು ಕಟ್ಟಿದ್ದಾರಲ್ಲ. ನೋಡಿ ನೋಡಿ ಅವಳ ನಡೆ, ಬಳಕುವ ಸೊಂಟ, ಈ ಕ್ಷಣಕ್ಕೆ ಅವಳ ದೇಹವನ್ನು ಸೇರಿಕೊಳ್ಳಿ. ಮನುಷ್ಯರ ದೇಹವನ್ನು ನಾನು ಸೇರಿಕೊಂಡ್ರೆ ಅವರು ಸಂಕಟ ಪಡುತ್ತಾರೆ, ವೇದನೆ ಪಡುತ್ತಾರೆ. ಆದರೆ ಮನುಷ್ಯರ ದೇಹವನ್ನು ಬಕ್ಕು ಅವರ ಸಂಕಟ ಪಡುವುದನ್ನು ಕಂಡಾಗ ಅದೇನೋ ಸಂತೋಷ. ಆದರೆ ಇವಳನ್ನು ಕಂಡಾಗ ಇವಳ ಸಮಯದಲ್ಲೇ ಇರಬೇಕು, ಒಲಿಸಿಕೊಳ್ಳಬೇಕೆಂದು ಎನಿಸುತ್ತದೆ. ಇಲ್ಲ, ಈ ಮದುಮಗ ದೇಹವನ್ನು ಸೇರಿಕೊಳ್ಳಿ. ಬೇಡ,
ಅವಳ ಗಂಡನಿಗೆ ಸಂಕಟವಾದರೆ ವೇದನೆ ಕೊಡುವಳು ಅವಳೇ ತಾನೆ. ಅರೇ, ಈ ಕಡೆಗೆ ಬಾಗಿದ್ದಾಳೆ, ಅವಳನ್ನು ಮಾತಾಡಿಸಿದೆ. ಬೇಡ, ನನಗೆ ಈ ವಿಷಯದಲ್ಲಿ ನೋಡಿದರೆ ಭಯ ಬಿದ್ದವು. ಪತಿ ಇಲ್ಲಿ ನೋಡು, ಎಷ್ಟು ಚೆನ್ನಾಗಿದೆ ಈ ಹಣ್ಣು. ನೀನು ರುಚಿ ನೋಡುವೆಯಾ? ಪ್ರತಿ ಹಣ್ಣಿಗೂ ಪ್ರತ್ಯೇಕ ರುಚಿ. ಆಹಾ, ಇನ್ನಷ್ಟು ಯಾರಾದ್ರೂ ತೆಗೆದುಕೊಡುವಲ್ಲಿ ನನ್ನ ಕೊರಳಲ್ಲಿದ್ದ ಹಾರವನ್ನೇ ಕೊಟ್ಟು ಬಿಡುತ್ತಿದ್ದೆ. ಅಂತ ಹುಚ್ಚುಚ್ಚವಾದ ಮಾಡಿಕೊಳ್ಳಬೇಕು. ನನ್ನಪ್ಪ ಅಂದ್ರೆ ನಿನ್ನ ಮಾವ ಹೆಣ್ಣಿನ ಗುಣಕ್ಕಿಂತ ಅವಳು ಕೊಟ್ಟಿರೋ ಒಡವೆಗೆ ಹೆಚ್ಚು ಮರ್ಯಾದೆ ಕೊಡ್ತಾರೆ. ಅಪ್ಪನ ಅಂದ್ರೆ ಮಾವನ ಬಯಕೆ ಬಿಟ್ಟು ಲೆಕ್ಕ ಬರೀತಿರುವ ಹಾಗಿದೆ. ಎಲ್ಲದಕ್ಕೂ ಸಮಯ ಸಂದರ್ಭ ಅಂತ ಇದೆ. ನೀನ್ ನೋಡಿದ್ರೆ ನಿನ್ನ ಮದುವನ ಜೊತೆಯನ್ನು ಬಿಟ್ಟು ಲೆಕ್ಕ ಬರೀತಿದೆಯಲ್ಲ. ಅಯ್ಯೋ, ಅದಕ್ಕೆ ನನ್ನಪ್ಪನಿಗೆ ನನಗೊಂದು ಮದುವೆ ಮಾಡಿ ಮುಗಿಸುವ ಕೆಲಸ ಇತ್ತು. ಮಾಡಿ ಮುಗಿಸಿದ. ಆದರೆ ಅದರ ಖರ್ಚು ವೆಚ್ಚದ ಲೆಕ್ಕವನ್ನು ನನ್ನ ಮದು ಅಂದ್ರೆ ನೀನು ನಮ್ಮನೆ ಹೊಸಲು ದಾಟುವುದಲ್ಲವೇ ಒಪ್ಪಿಸಬೇಕು. ಅದಕ್ಕೇನು ಅಷ್ಟೊಂದು ಅವಸರ? ನಾಳೆ ಶುಕ್ರವಾರ, ನಾಡಿದ್ದು ಶನಿವಾರ ವ್ಯಾಪಾರ ನಡೆಸುವುದಕ್ಕೆ ಶುಭ ದಿನ. ಅಲ್ಲೇ ನಾನು ವ್ಯಾಪಾರ ವಹಿವಾಟು ನಡೆಸಿ ಮನೆಗೆ ವಾಪಸ್ ಬರಬೇಕು. ಅದ್ರಲ್ಲೇನು ವಿಶೇಷ? ದಿನ ತಪ್ಪಿದ್ರೆ ವಾರಕ್ಕೊಮ್ಮೆ ಅದು ಬರ್ತಿದ್ದಾನೆ. ದಿನ ಬರಬೇಕಿದ್ದು ತರಕಾರಿ ವ್ಯಾಪಾರ. 7 ಬೆಟ್ಟ 7 ಸಮುದ್ರ ದಾಟಿ ಸಿಗುವ ಪರದೇಶದಲ್ಲಿ ವ್ಯಾಪಾರ. ಬರೋದಕ್ಕೆ ವರ್ಷಗಳೇ ಕಳೆದಿತ್ತು. ನಾನು ಏನು ಹೇಳುತ್ತಿದ್ದೇನೆ, ನೀ ಅಂತ ಇರುವುದಾದರೆ ವರ್ಷವಿಡೀ ಹೊರ ದೇಶಕ್ಕೆ ಹೋಗುವುದಾದರೆ ನನ್ನನ್ನು ನಿನ್ನ ಜೊತೆಗೆ ಕರೆದುಕೊಂಡು ಹೋಗು. ಏನು ನಿನ್ನ? ನಾನು ಪರದೇಶಕ್ಕೆ ಹೋಗುವುದು ಹಣ ಸಂಪಾದನೆ ಮಾಡಿ ಉಳಿತಾಯ ಮಾಡೋದಕ್ಕೆ, ಖರ್ಚು ಮಾಡೋದಕ್ಕಲ್ಲ. ಅಂದ್ರೆ ನಾನು ನಿಮಗೆ ನಷ್ಟದ ಬಾಕು ಅಂತ ಹೇಳ್ತಿದ್ಯಾ? ಅದು ಹಾಗಲ್ಲ. ನಾನು ಹೇಳಿದ್ದೇನಲ್ಲ, ಕುಂಟಲದ ಹಣ್ಣುಗಳು ತಿನ್ನಲಾಗದು. ಅದು ತಿನ್ನುವಂತ ಹಣ್ಣಾಗಿದ್ದರೆ ಕುರಿಗಾಯಿಗಳು ಅದನ್ನು ಬೆಳೆಯಲು ಬಿಡುತ್ತಿದ್ದಾರೇನೋ. ಕುರಿಗಾಹಿಗಳು ಆಸೆ ಮುರುಕರಲ್ಲ, ಜನರು ತಿನ್ನಲೇ ಎಂದೇ ಅದನ್ನು ಬಿಟ್ಟಿರುತ್ತಾರೆ. ಅಂತಹ ಕುರಿಗಾಹಿಗಳ ಮನಸ್ಸು ಇಂತಹ ದನಗಾಹಿಗಳಿಗೆ ತಿಳಿಯುವುದಿಲ್ಲ. ನೋಡು, ನೀನು ಬೇಕಂತಲೇ ಅನಾವಶ್ಯಕವಾಗಿ ನೋವು ಮಾಡಿಕೊಟ್ಟಿದ್ದೀವಿ. ಇವೆಲ್ಲವೂ ನಮ್ಮ ಪರಂಪರೆಯಲ್ಲಿ ಸಾಮಾನ್ಯ ವಿಷಯ. ಕೂತು ಉಂಡರೆ ಕುಡಿಕೆ ಹೊತ್ತು ಸಾಲದು ಎಂಬ ಮಾತು ಸರಿಯಾದ ಮುದ್ದೆಯಲ್ಲ ನೀನು. ನಾಡಿನ ದಿನ ನನ್ನ ಭವಿಷ್ಯಕ್ಕೆ ಶುಭ ದಿನ. ಅದನ್ನು ಬಿಡುವ ಕೇಳು. ಇನ್ನು ಮನೆಗೆ ಹೋಗಿ ಈ ವಿಷಯದಲ್ಲಿ ಬಡಬಡಿಸಬೇಡ. ನನ್ಮೇಲಾಗಲಿ. ಮದುವೆಯಾಗಿ ಇನ್ನೂ 1 ದಿನ ಕಳೆಯಿಲ್ಲ, ಅಷ್ಟು ಬೇಗ ಹೆಂಡತಿಯ ಮೇಲೆ ಹಕ್ಕು ಚಲಾಯಿಸಕ್ಕೆ ಶುರು ಮಾಡ್ತಿದ್ದಾನೆ. ಆನಿವನಿಗೆ ಕಲಿಸಿ ಏನಿದು? ಇದೇನು ಒಳ್ಳೆ ಲಕ್ಷಣ ಅಲ್ಲ. ಬಿಸಿಲು ಇಳಿಯುತ್ತಾ ಇದೆ. ನಡೀರಿ, ಇಲ್ಲಿಂದ ಹೊರಡೋಣ. ಮಗನೇ, ಮದುವೆ ಲೆಕ್ಕ ಚಿತ್ತಾಯ್ತು. ಮುಗೀತಪ್ಪ. ದಿಪ್ಪಣದ ವೆಚ್ಚ ಸೇರಿಸಿ ಬಿಟ್ರೆ ಈಗ ಮುಗಿಸ್ಕೊಳ್ತೇವೆ. ಸರಿ, ಇನ್ನು ರಾತ್ರಿ
ಜಾಗರಣೆ ಮಾಡಬೇಡ. ನಾಳೆ ಬೆಳಗ್ಗೆ ಎದ್ದು ಹೋಗಲಿಕ್ಕಿದೆ, ನೆನಪಿದೆಯಲ್ಲ? ಹೌದಪ್ಪ, ಸರಿ ಸರಿ, ಹೋಗಿ. ಎಲ್ಲಿ ಹೋಗ್ಲು? ನಿದ್ದೆ ಮಾಡಿದೆ. ನಿದ್ದೆ ಮಾಡಲಿಕ್ಕೆ ನಾನಿನ ಮನುಷ್ಯ, ಆದ್ರೆ ನಾನು ಮನುಷ್ಯರ ತರ ಯಾಕೆ ಯೋಚನೆ ಮಾಡ್ತಿದ್ದೇನೆ? ಬಹುಶಃ ಅವಳ ಕಣ್ಣಿನ ನೋಟ, ಗಾಳಿಯಲ್ಲಿ ಬೀಸಿ ನನ್ನ ಕಡೆಗೆ ಬರುವ ಸುವಾಸನೆ, ಅದೇನೋ ಸೆಳೆತ. ಅವನ ಕಾಲಗೆಜ್ಜೆಯ ಕಿಣಿಕಿಣಿನಾದ ಇನ್ನು ನನ್ನ ಕಿವಿಯಲ್ಲಿ ಮರೆಯುತ್ತಿದೆ. ಅಯ್ಯೋ, ನನ್ನಿಂದ ನೂರಾರು ಬಾಣಗಳಿಂದ ಚುಚ್ಚಿದಂತಹ ಎದೆಯೆಲ್ಲ ಬೆಂಕಿ. ಅಯ್ಯೋ ಬೆಂಕಿ, ಉರಿ, ಅಯ್ಯೋ ಉರಿ, ಬೇರೆ ಈ ಅಯ್ಯೋ. ಒಬ್ಬರಿದ್ದರೆ ಅಯ್ಯೋ ಏಕಾಂತ, ಇಬ್ಬರಿದ್ದರೆ ಅದುವೇ ಲೋಕಾಂತ. ಪ್ರೀತಿ ಪ್ರೇಮ ಇದ್ದರೆ ತಾನೇ ಬದುಕು, ಅದು ಸಿಗುವುದು ಕಾಂತ ಕಾಂತೆಯರಿದ್ದರೆ ಕಾಂತ ಕಾಂತೆಯರಿದ್ದರೆ ತಾನೇ. ಒಂಟಿತನ ನೀವು ಒಂಟಿಯಾದರೆ ಜಗವು ಜಗದು, ಒಂಟಿಯಾದರೆ ಜಗನೇ ಇದೆಲ್ಲವೂ ಸ್ವಲ್ಪ ದಿನ ಮತ್ತೆ ಎಲ್ಲವೂ ಸರಿ ಸಾಗುತ್ತದೆ. ಮನೆಯಲ್ಲಿ ಅತ್ತೆ ಮಾವ ಆಳು ಕಾಳು ಎಲ್ಲ ಇದ್ದಾರೆ. ಪೂಜೆ ಪುರಸ್ಕಾರ ಅಡುಗೆ ಮಾಡುವುದರಲ್ಲಿ 5 ವರ್ಷ ಕಳೆದು ಹೋಗುತ್ತದೆ. ಏನಂತ ಮನೆಯಲ್ಲಿ ಲಕ್ಷ್ಮಿ ಕಾಲ್ ಮಾಡ್ಕೊಂಡು ಬಿಟ್ಟಿದ್ದಾರೆ. 7 ತಲೆಮಾರಿಗೂ ಮಿಕ್ಕಿದ ಹೊಲ ಮನೆ ದನ ಸಂಪತ್ತಿರುವಾಗ ನೀ ಹೊರದೇಶಕ್ಕೆ ಹೋಗುವ ಅಗತ್ಯವಾದರೆ ಅದು ಸಂಪ್ರದಾಯ. ಈ ಸಂಪ್ರದಾಯದಲ್ಲಿ ಪ್ರಸ್ತುತ ರಾತ್ರಿಯನ್ನು ಲೆಕ್ಕ ಬರಿತ ಕೂರಬೇಕಾ? ಅದಕ್ಕೇನು ನಾಳೆ ಕಳೆದು ಹೋಗುತ್ತಾವೇನು? ಮತ್ತೆ ನಿದ್ದೆ ಮಾಡಿ ಅಥವಾ ಅವಳನ್ನು ಗಂಡ ಮೇಲೆ ನನಗೆ ಮತ್ತೆ ನಿದ್ದೆ ಬರೆಸಿತ್ತು. ಎಲ್ಲಿ ಹೋದಳು ಸರಿ? ಅವಳ ಕಣ್ಣುಗಳು ಭಾವನೆಗಳನ್ನು ಕೆದರಿಸುತ್ತವೆ. ಅವಳ ಸುಂದರವಾದ ಅಮಲು ತರಿಸುತ್ತೆ. ಅವಳ ಕೆಂದುಟಿಯೋ ಆಹಾ, ಇದೇನು ಕನಸ? ಇಂತಹ ಒಂದು ಮನವೃತ್ತಿ ನನ್ನಲ್ಲಿ ಯಾವತ್ತೂ ಬಂದಿಲ್ಲ. ಹಾಲಿನಲ್ಲಿ ಮೇದು ಎಲ್ಲ ಪಾಪಗಳನ್ನು ನಾಶಪಡಿಸಿಕೊಂಡು ಸತ್ಕರ್ಮ ನಡೆಸಿದ ಉತ್ತಮೋತ್ತಮನಂತೆ ನನಗರಿಸುತ್ತಿದೆ. ಏನಾಗಿದೆ ನನಗೆ? ಇಂದಿನ ಸೂರ್ಯೋದಯವು ನವಿಲವಾಗಿ ಗೋಚರಿಸುತ್ತಿದೆಯಲ್ಲ. ಆಕಾಶವು ಶುಭ್ರವಾಗಿದೆ, ನಕ್ಷತ್ರಗಳೆಲ್ಲ ಸೂರ್ಯ ಚಂದ್ರರಿಲ್ಲ. ನೀಲಿ ನೀಲಿಯಾಗಿ ಶುಭ್ರ ವಸ್ತುವಿಂದ ಹರಿದು ಬಂದು ನನ್ನ ಮುಖಾರವಿಂದಕ್ಕೆ ಹರಡಿ ಗಮಗಮಿಸುವ ಸುಗಂಧವಾದ ಪರಿಮಳ. ಏನಾಗಿದೆ ನನಗೆ? ಇಲ್ಲಿಯವರೆಗೆ ನಾನು ಎಲ್ಲವನ್ನು ತಿಳಿದೇ ಮಾಡುತ್ತಿದ್ದೆ, ಆದರೆ ತಿಳಿಯದೆ ನನಗೇನು ಆಗಿದೆ. ನನಗೇನಾಗಿದೆ ಹೇಳಿ ಅಲ್ಲ. ಮನುಷ್ಯರಿಗಾದರೆ ಹೇಳ್ಬೋದು, ಮರಕ್ಕೆ ಹೇಳಿಕ್ಕೆ ಆಗೋದಿಲ್ಲ. ಅಂದ್ರೆ ನಿಮ್ಮ ಮಾತಿನ ಅರ್ಥ? ಅದೇ ಮರ ಕೂತವರು ಯಾರು? ಮರ ಹತ್ತಿ ಕುಳಿತವರು ನಮ್ಮ ಅರಣ್ಯ ಇಲಾಖೆದವರು ತಾನೆ? ಸರಿ, ಗೊತ್ತಾಯ್ತು. ಅದೇ ಕಪಿ, ಕೋತಿ, ವಾನರ, ಕೋಡಗಿ, ಬಲ್ಲುಕ ಅದು ಅಲ್ಲಪ್ಪ. ಸರಿ, ತಿಳಿದು. ಅಂದ್ರೆ ನಾವು ಭೂತಗಳು. ನಾವಲ್ಲ, ನೀನು. ಸರಿ, ನಾನು ಭೂತ. ನನಗೇನಾಗಿದೆ? ಅದನ್ನು ನಾನು ಹೇಳುವಂತಿಲ್ಲ. ಭಾಗವತರೇ,
ಏನಾಗಿದೆ ನೀವು ಹೇಳ್ತಿರೋ ಇಲ್ಲ ನಾನು ನಿಮ್ಮನ್ನು ಆಪತ್ತೆ ಕರ್ಕೊಂಡೆ. ನೀವು ಹೋಗಲೇಬೇಕೆ? ಹೌದು ನಿರ್ವಾಹ ನೀಯಳು ಅನುಮನವೇ ನೀಯಳು ಅನು ನೀಯಳು ಅನುಮನವೇ ನೀಯಳು ಸದ್ದಿಲ್ಲದೆ ಗದ್ದಲವಿಲ್ಲದೆ ಬರಿದಾಗಿದೆ ಸದ್ದಿಲ್ಲದೆ ಗದ್ದಲವಿಲ್ಲದೆ ಬರಿದಾಗಿದೆ ಒಡಲು ಹತ್ತಿ ಹೊತ್ತಿ ಉರಿದು ಬರಿದಾಗಿದೆ ಮನವು ಬಿರುಕಾಗಿದೆ ಮಳೆಯು ಮರೆಯಾಗಿದೆ ಮರೆಯಾಗಿದೆ ಮರೆಯು ಅಳು ನೀಯಳು ಅಳು ಮನವೇ ನೀಯಳು ಮಗನೇ, ಅನ್ಯರೊಡನೆ ಸೇರಿಯೂ ಸೇರದಂತೆಯೂ ನಿನಗಾಗಿ ವೆಚ್ಚ ಮಾಡುವ ಗೆಳೆಯನ್ನು ಸಂಪಾದಿಸಿತು. ಸಹ ವ್ಯಾಪಾರಿಗಳೊಂದಿಗೆ ಸಲಿಗೆ ಸಲ್ಲದು. ಎಲ್ಲರಕ್ಕಿಂತ ಒಂದಾದರೆ ಕಡಿಮೆ ಬಡ್ಡಿಗೆ ಹಣ ಬಿಡು. ಕಡಿಮೆಯಾದ ಬಡ್ಡಿಯನ್ನು ವಸ್ತು ರೂಪದಲ್ಲಿ ಪಡಿ. ಪಡೆದ ವಸ್ತುವನ್ನು ಮಾರುಕಟ್ಟೆಯಲ್ಲಿ ಬೆಲೆಯನ್ನು ಲಾಭ ಮಾಡು. ನಿನ್ನ ವ್ಯಾಪಾರದ ತಂತ್ರ ಯಾರಿಗೂ ಹೇಳಬೇಡ. ಅವರ ತಂತ್ರ ಮಾತ್ರ ತಿಳ್ಕೊ. ಅರ್ಥ ಆಯ್ತಾ? ಮತ್ತೆ ಊಟನೆ ಹಣ ಬರುವುದಿಲ್ಲ. ಹಣ ಬರುವಲ್ಲಿ ಮುರದಿರು ಮಗನೇ. ಸರಿಯಪ್ಪ ತಿಳಿದು. ಒಳ್ಳೆಯದಾಗಲಿ. ಇಂದಿನ ಬಾಡಿಗೆ ವಸೂಲಿ, ಒಂದಿಗೆ ವಸೂಲಿ, ಚಿನ್ನದ ಬಡ್ಡಿ ವಸೂಲಿ ಏನಾದ್ರೆ ಆ ಪಾದ ಇದ್ದಾನಲ್ಲ ನಾನು ಗಳಿಸ್ತೀನಿ. ಭಾಷಾ ಏ ಪಣಾಣ್ ಭಾಷಾ ಅಲ್ಲೇನ್ ಮಾಡ್ತಾ ಇದ್ದೀಯ? ಅದು ನಿಮ್ಮೆ ಬಿಟ್ಟಿದೆ. ಸರಿ ಇಲ್ಲಿ ಬಾ, ಬುದ್ಧಿಯವರು ಕರೀತಾ ಇದ್ದಾರೆ. ಸರಿ ಸ್ವಾಮಿ. ಅವರು ಕಾಯಿಲೆಗಳನ್ನು ನಂಬಿ ತವರಿನ ನಂಟನ್ನು ಕಡಿದುಕೊಂಡು ದುಃಖದ ಮಾನದಲ್ಲಿ ಜೊತೆ ನಡೆದವಳು. ಕನಸಿನ ರಾಜಕುಮಾರನಿಗಾಗಿ ಗೆಳತಿಯರ ಸನಿಹವನ್ನೇ ತೊರೆದವರು. ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಬೆಟ್ಟ ಗುಡ್ಡ ಕಾನನಗಳಲ್ಲಿ, ಹಳ್ಳ ಕೊಳ್ಳ ತುರಗಳಲ್ಲಿ, ಗುಡ್ಡ ಬಿಲ್ಲಿ, ಕಣ್ಣ ಮುಚ್ಚಾಡಿ, ಮರಕೋತಿ ಆಟಗಳಲ್ಲೇ ತನ್ನನ್ನು ಮರೆತವಳಾಗಿದ್ದಳು. ತಾಯಿಯ ತೋಳುಗಳಲ್ಲಿ ಬಚ್ಚಿಟ್ಟು ಕನಸುಗಳ ಹೆಣೆದವರು. ಹಾಡು ಕವಿತೆಗಳ ಕಟ್ಟಿ ಹಕ್ಕಿಗಳ ಕಲರವದಲ್ಲಿ ಪಲ್ಲವಿ ಹಾಡಿದವರು. ಈಗ ಎಲ್ಲರನ್ನು ತೊರೆದು ಗಂಡನ ಜೊತೆಗೆ ಸಪ್ತಪದಿ ತುಳಿದವಳು. ಆತನು ಕಲ್ಲುವುದನು. ಚಿನ್ನದಂತಹ ವಧುವನ್ನು ಒಟ್ಟಿಯಾಗಿಸಿ ಕುರುಡು ಕಾಂಚಾಣದ ಬೆನ್ನ ಹತ್ತಿದವರು. ಇದೇನಿದು? ಬಿದಿರಿಗಿದ್ದವೇ ಹಣೆ ಬರಹವೇ? ಕಟ್ಟುಪಾಡೆ ಸಂಪ್ರದಾಯವೇ? ಏನೇ ಆಗಲಿ ಒಟ್ಟು ಜೊತೆ ಕೂಡಿದವರನ್ನು ಬೇರ್ಪಡಿಸುವ ಹಕ್ಕು ಯಾರಿಗೂ ಇಲ್ಲ. ಅಂತಹ ಬರಹವನ್ನು ಯಾರಾದರೂ ಬರೆದಿದ್ದರೆ ಅವರಿಗೆ ಧಿಕ್ಕಾರವಿರಲು. ನೀವು ಮತ್ತೆ ಉತ್ತರಿಸಿದ ಈಗ ಓದದ್ಯಾರು? ನಿಮಗೆ ಸಂಬಂಧಪಟ್ಟದಲ್ಲಿ ಉತ್ತರಾದ ರಾಜ ಗೀಜ ಅಂತೆಲ್ಲ ಮಸ್ಕನ ಹೊಡಿಬೇಡಿ. ಈಗ ನಮಗೇನಾಗಿದೆ ಹೇಳಿ.
ಈ ವಯಸ್ಸಿನಲ್ಲಿ ಏನಾಗಬೇಕು ಅದೇ ಆಗಿದೆ. ಹಾ, ಅದೇ ಏನಾಗಿದೆ? ಲವ್, ಪ್ರೀತಿ, ಪ್ರೇಮ, ಒಲವು. ಆದರೆ ನಾವು ಭೂತಗಳು. ನಾವೇನಿದ್ರು ದ್ವೇಷ, ಮತ್ಸರ, ಕೋಪ, ಸಿಟ್ಟು, ಅಸೂಯೆ ತೋರಿಸ್ಬೇಕಂತ ಈ ಜನರು ಹೇಳ್ತಾರಲ್ಲ. ಅದು ಹೌದು. ನಿನ್ನ ವಿಷಯವೇ ನನಗೆ ವಿಚಿತ್ರವಾಗಿ ಕಾಣ್ತುಂಟು. ಏನು ಹೇಳಿದ್ದರು ಮನುಷ್ಯರ ದೇಹ ಹೊಕ್ಕಿ ಅವರನ್ನು ಪೀಡಿಸುವವನು, ಚಂದದ ಹುಡುಗಿಯರ ಮನಸ್ಸಿನಲ್ಲಿ ಗಂಡಿನ ಮೇಲೆ ದ್ವೇಷ ಬರುವಂತೆ ಮಾಡುವ. ಇಷ್ಟಕ್ಕೂ ನಿನ್ನ ಮನಸ್ಸು ಕೆಡಿಸಿದ ಹುಡುಗಿ ಯಾರಪ್ಪ? ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆ. ಇಲ್ಲ ಇಲ್ಲ, ಅವರಿಗೆಲ್ಲ ವಯಸ್ಸಾಗಿದೆ. ಇವಳು ನನ್ನ ಮನಸ್ಸು ಹೊಕ್ಕವಳಲ್ಲ, ನಾನೇ ಅವಳ ಮೇಲೆ ಮನಸ್ಸಾದವ. ಯಾರಪ್ಪ ಅಂತ ಕನ್ಯಾಮಣಿ? ಇಲ್ಲ, ಅದನ್ನು ನಿಮ್ಮ ಮುಂದೆ ಹೇಳುವಂಗಿಲ್ಲ. ಸರಿ ಬಿಡು, ಯಕ್ಷಿಣಿಯೋ ಗಂಧರ್ವ ಕನ್ಯೆಯೋ ಏನೋ ಇನ್ನು ಇವೇನು ಫಾರಿನ್ ಎಲ್ಲ ನಿಮಗೆ. ನಮಗೇನಿದ್ರು ಅತಳ ವಿತಳ ತಳತಳ ಪಾತಾಳ ದೇವಲೋಕ ಭೂಲೋಕ ಎಲ್ಲವೂ ಒಂದೇ. ವಸುದೈವ ಕುಟುಂಬಕ. ತಿಳಿತು ಬಿಡು, ಅದು ದೇವಲೋಕ ಅಲ್ಲ, ಪಾತಾಳ ಲೋಕದಲ್ಲಿ ಇರಬೇಕು. ನಾಗಕನ್ಯೆ, ರಕ್ಕಸ ಕನ್ಯೆ, ಕೂತಂಗಿ, ತಾಟಕಿ, ಶೂರ್ಪನಖಿ. ಪೂರ್ಣಿಮಾ, ನಿಮ್ಮ ಲೋಕದಲ್ಲಿ ಅಂದ್ರೆ ಮನುಷ್ಯ ಲೋಕದಲ್ಲಿ ಯಾರಪ್ಪ ಅಂತ ಮನಮೋಗಿ ನಮ್ಮ ಮುಂದೆ ಹೇಳುವಂಗಿಲ್ಲ ಎಂದು ಹೇಳ್ತಲ್ಲ. ಸರಿ ಬಿಡು, ಏನ್ ಮಾಡ್ಕೊಂಡಿದ್ದಾಳೆ? ಸ್ಕೂಲು, ಕಾಲೇಜು, ಉದ್ಯೋಗ ಅದೆಲ್ಲ ಗೊತ್ತಿಲ್ಲ. ಆದ್ರೆ ಈಗ ಅವಳಿಗೆ ಮದುವೆ ಆಗಿದೆ. ಮದುವೆ ಆದ ಮಹಿಳೆ ಮೇಲೆ ಆಸೆ ಪಡುದ? ಈ ದ್ರೌಡ ಕಟ್ಟಿ ಹೋಗ್ತೀಯಾ? ಅಯ್ಯೋ ಭಾಗವತರೆ, ನಾನೇನೀಗ ಸ್ವರ್ಗಲೋಕದಲ್ಲಿ ಇದ್ದೇನೆ ನೋಡಿ. ನನ್ನ ಬದುಕು ನರಕ ಆಗಿದೆ, ಶಾಪಗ್ರಸ್ತ. ಅದಕ್ಕೆ ಒಂಟಿ ಪಿಶಾಚಿ ತರ ಆರು ಮಾರ್ಗದಲ್ಲಿ ನೇತು ಹಾಕೊಂಡಿರ್ತೀನಿ. ಆದ್ರೂ ಮದುವೆ ಆದ ಮಹಿಳೆ ಮೇಲೆ ಆಸೆ ಮಾಡುವುದು ತಪ್ಪು. ಯೋ ಭಾಗವತೆ, ನಿಮ್ಮ ಮನಸ್ಸಿನಲ್ಲಿರುವುದು ಕೆಟ್ಟ ಆಲೋಚನೆ, ಕಾಮ, ಮದ, ಲಾಲಸೆ. ಈಗ ಯಾರು ಹೇಳಿದ್ರು ನಾನು ಅವಳ ಮೇಲೆ ಆಸೆ ಪಡ್ತೀನಿ ಅಂತ? ನನಗೆ ಅವಳನ್ನ ಕಣ್ಣ ಮೇಲೆ ಪ್ರೀತಿ ಹುಟ್ಟಿದೆ. ಅವಳನ್ನ ನೀವು ಅವಳ ಗಂಡನನ್ನು ಬಿಡಿಸಿ ಮದುವೆ ಆಗೋದಕ್ಕೆ ಹೋಗಿ ನಡ್ಕೊಂಡ್ಬಿಟ್ರು ಹೇಗೆ? ಅದು ಸಹಜವಾಗಿ ಬರುವ ಆಲೋಚನೆ. ಸಹಜಾತಿ ಪಿಂಡ. ಏನೋ ಹಿರಿಯರು ಕಷ್ಟ ಸುಖ ಹೇಳೋಣ ಅಂತ ಬಂದ್ರೆ ಅಲ್ಲಿ ಭಾಗವತೆ, ಈ ಜಗತ್ತು ಬದಲಾಗಿದೆ, ನೀವು ಸ್ವಲ್ಪ ಬದಲಾಗಿಲ್ಲ. ನಾನು ಒಂಟಿಯಾಗಿದ್ದೀನಿ. ನನ್ನ ಒಂಟಿತನ ನೀಗೋದಕ್ಕೆ ಒಬ್ಬಳು ಸಂಗಾತಿ ಬೇಕಂದ್ರೆ ನೀವು ನಾನು ಮದುವೆಯಾದ ಮಹಿಳೆಯನ್ನ ಒಲಿಸಿ ಆಕೆ ಗಂಡನನ್ನೇ ಬಿಡಿಸಿ ಸಂಸಾರ ಹೂಡಿ ಮಕ್ಕಳು ಮಕ್ಕಳು ಮಾಡತಕ್ಕ ಯೋಚನೆ ಮಾಡಿದೆ ಅಂತ ಕಾಣುತ್ತೆ. ಅದು ಈ ಕನ್ನಡ ಸೀರಿಯಲ್ ನೋಡಿ ನೋಡಿ ನನ್ನ ಆಲೋಚನೆಗಳೆಲ್ಲ ಹಾಗೆ ಆಗಿಲ್ಲ. ಒಂದು ಹುಡುಗ ಮತ್ತೆ ಹುಡುಗಿ ಒಟ್ಟಿಗೆ ಕೂತ್ರೆ ಅದಷ್ಟು ಗೆಳತನ ಅನ್ನೋದು ಬಿಟ್ಟು ಅವರ ನಡುವೆ ಇಲ್ಲದ ಒಂದು ಸಂಬಂಧವನ್ನು ಹುಡುಕಿಟ್ಟಂತೆ. ಮತ್ತೆ ನಿಮ್ಮ ಹತ್ರ ಸ್ವಲ್ಪ ಹೊತ್ತು ಮಾತಾಡಿದ್ರೆ ನಿಮ್ಮಾಗಿ ನಾನು ಯೋಚನೆ ಮಾಡಿ ಶುರು ಮಾಡ್ಬಿಡ್ತೇನೆ. ಅದಕ್ಕಿಂತ ಈ ಒಂಟಿ ಜೀವನವೇ ಲೇಸು. ಮಾತು ಬರದ ಆಡದ ಮರವೇ ನನ್ನ ಜೀವನ ಸಂಗಾತಿ. ನನ್ನನ್ನು ಈ ವೇಷದಲ್ಲಿ ನೋಡಿದರೆ ಆಟ ಭಯ ಬಿದ್ದ. ಪಕ್ಕದೂರಿಂದ ಬರುತ್ತಿದ್ದೇನೆ. ಈಗ ಸೀಟ್ ಮಕ್ಕಳು ಜೀವಿಸ್ತಾರಲ್ಲ, ಅವ್ರ ಹತ್ರ ನನ್ನ ಒಡವೆಯನ್ನು ಹಾಡಬೇಕಿತ್ತು. ಹೌದಾ? ನಾನೇ ಎಷ್ಟು ಹೌದಲ್ಲ, ಆದ್ರೆ ಮೊನ್ನೆ ತಾನೇ ಮದುವೆಯಾಗಿದ್ದವರು. ಮುಖ ಮುಖಗಳಿಗೆ ಹಚ್ಚಿದ ಅರಿಶಿನ ಬಣ್ಣ ಮೊದಲಿಗೆ ಇನ್ನೂ ಹಾಗೆ ಇದೆ. ಅಷ್ಟೇ ಪ್ರಯಾಣ ಬೆಳೆಸುವುದು ಕಾರಣವೇನು? ಅಯ್ಯ, ಮದುವೆಯಾಗಿ ಜೊತೆಗಿದ್ದ ಮಾತ್ರಕ್ಕೆ ಸಂಸಾರ ನಡೆಸಲು ಸಾಧ್ಯವಿಲ್ಲ. ಕೂತು ಉಂಡರೆ ಕುಡಿಕೆ ಒಂದು ಸಾಲದು ಎಂಬ ಮಾತು ತಿಳಿದಿಲ್ಲ. ಅಂದ್ರೆ ತಾವು ಪರದೇಶಕ್ಕೆ ಹೊಸ ಉದ್ಯೋಗ ಹೋಗ್ತದೆ ಅಂತ ಎಂದು ವಾಪಸ್ ಬರುವುದು. ಹೌದು, ಯಾವುದೇ ಇಷ್ಟಾರ್ಥ ಸಿದ್ಧಿಯಾದ
ನಂತರ ಪಾರಾಗಬೇಕೆಂದು ಜ್ಞಾನಿಗಳು ಹೇಳ್ತಾರೆ. ಅದಕ್ಕಿಂತ ಸ್ವಲ್ಪ ಹೆಚ್ಚು ಸಮಯವೇ ಬೇಕಾದೀತು. ಆ ಮೊದಲು ಒಡೆಯುವ 5 ವರ್ಷ ಕಾಯ್ಬೇಕಲ್ವಾ? ಇಲ್ಲಪ್ಪ, ಒಂದು ಸಂದರ್ಭದಲ್ಲಿ ಬಂದಿಲ್ಲ. ಯಾಕೆ ಹೇಳಿದ್ರೆ ನಮ್ಮಲ್ಲಿ ಒಡವೆ ಗಿಡವಿಗಿಟ್ಟವರು ಇಷ್ಟರಾಗಿ ಬಿಡಿಸಿಕೊಂಡು ಹೋಗಿರೋ ಪ್ರಮೇಯವೇ ಬಂದಿಲ್ಲ. ಸರಿ, ನಾನು ಮುಂದೆ ಇನ್ನು ಮುಂದೆ ಪರದೇಶದಲ್ಲಿ ತಮ್ಮದು ಒಂಟಿ ಜೀವನ ಅಥವಾ ಇನ್ನೊಂದು ಸಂಸಾರವಾಗಿ ಯೋಚನೆ ಇದೆಯಾ? ಇಲ್ಲಪ್ಪ, ಇಲ್ಲ. ಅಂತಹ ಕೆಟ್ಟ ಯೋಚನೆ ಬರೋದಕ್ಕೆ ಸಾಧ್ಯ ಇಲ್ಲ. ಒಂದು ರೀತಿಯಲ್ಲಿ ಒಟ್ಟಾರೆಯಾದ ಬ್ರಹ್ಮಚರ್ಯ. ಇಲ್ಲಿ ನಾನು ಒಂಟಿ, ಮನೆಯಲ್ಲಿ ನನ್ನ ಪತ್ನಿಯೂ ಒಂಟಿ. ಅಯ್ಯೋ, ಆಲಯದಲ್ಲಿ ನಾನು ಒಂಟಿ, ಆಲಯದಲ್ಲಿ ನಾನು ಒಂಟಿ, ಆಲದ ಮರದಲ್ಲಿ ನಾನು ಒಂಟಿ. ನಾನು ಮೊದಲು ಹೇಳುವುದನ್ನು ಕೇಳಿ ಮತ್ತೆ ನಾನು ವ್ಯಾಪಾರಕ್ಕೆ ಹೋಗಬೇಕೆಂದರೆ ಕಳಿಸಿ. ಇದು ನನ್ನ ವ್ಯಾಪಾರದ ಸಮಯ. ಈಗ ನಿನ್ನ ಕಣೆ ಕೇಳೋಕೆ ನನಗೆ ಸಮಯ ಇಲ್ಲ. ಏನು ಹೇಳಿದ್ರು ಬೇಗ ಹೇಳಿ. ನೀವು ಕೂತ್ಕೊಳ್ಳಿ. ನಾನು ಅರ್ಥದಲ್ಲಿ ಹೋಗ್ತೇನೆ. ಆಗ ನನಗೊಂದು ಮಹಾತ್ಮ ಸಿಕ್ಕಿದ್ದು. ತಪಸ್ಸು ಮಾಡ್ತಿರೋರ ಮೈ ಮೇಲೆ ಹುತ್ತವೆಂದು ಅದರಲ್ಲಿರುವ ಹುಳಗಳು ಅವಳ ತಪೋಭಂಗ ಮಾಡುತ್ತಿದ್ದು. ನಾನು ಅವರ ಮೈ ಮೇಲೆ ನೀರು ಬೆಳೆಸಿ ಅವರನ್ನು ಸ್ವಚ್ಛಗೊಳಿಸಿದೆ. ಅವನು ಪ್ರಸನ್ನರಾಗಿ ಮದುವೆಯಾಗಿ ಸಂಸಾರ ಮಾಡಬೇಕಾದವನು ವ್ಯಾಪಾರ ಆರಿಸಿಕೊಂಡು ಹೋಗಿ ನೋಡ್ತಿದ್ದಾಗಿ ನಾನು ಹೋಗುತ್ತೇನೆ. ಅದಕ್ಕೆ ವ್ಯಾಪಾರ ಮಾಡಿ ಯೌವನ ಹಾಳು ಮಾಡಿಕೊಳ್ಳಬೇಡ, ನಿನಗೆ 5 ಚಿನ್ನದ ನಾಣ್ಯ ಸಿಗುವಂತೆ ಹೊರಟೆ ಇರ್ತೇನೆ ಎಂದರು. 5 ಚಿನ್ನದ ನಾಣ್ಯ. ನಾನು ವಾಪಸ್ ಬಂದೆ. ನಾನು ನಿನ್ನ ಅಯ್ಯೋ ಸ್ವಚ್ಛ ವಾಯುವಂತಹ ಮನಸ್ಸಿನಲ್ಲಿ ಹಲಹಲವಾಗಿ ಅವಳ ಜೀವನದಲ್ಲಿ ದುಃಖಾರೆ ಎಬ್ಬಿಸಲು ಇಲ್ಲ. ನಾನು ಅವಳ ಗಂಡ ಅಲ್ಲ, ಆದರೂ ಗಂಡೆ ಇಲ್ಲ ಇಲ್ಲ ಇಲ್ಲ. ನೀವು ವಾಪಸ್ ಬಂದೇ ಬರ್ತೀರಿ ಎಂದು ನನ್ನ ಒಳ ಮನಸ್ಸಿಗೆ ಎಟ್ಟಾಯ್ತು. ಅಯ್ಯೋ, ನಾನೇ ಅವಳ ನಿಜವಾದ ಗಂಡೆ ಎಂದು ಸಂತೋಷಪಡಿಸಲಾಗಿದ್ದಾರೆ. ಈಗ ನಾನು ಅವಳ ಗಂಡ ಅಲ್ಲ ಅಂದ್ರೆ ಯಾಕೆ ಮಾತು ಆಗ್ತಾ ಇಲ್ಲ? ಏನು ಬಡಬಡಿಸ್ತಾ ಇದ್ದೀರಿ? ನೀವು ಹೋದ ಮೇಲೆ ನಾನೆಷ್ಟು ಒಂಟಿಯಾದೆ ಗೊತ್ತಾ? ಒಂಟಿತನದಲ್ಲಿ ಕಾಲ ಅನ್ನೋದೇ ನಿಂತು ಹೋಗಿರುತ್ತೆ. 100 ವರ್ಷಗಳಿಂದ ನಾನು ಒಂಟಿ. ಏನು ಬಡಬಡಿಸ್ತಾ ಇದ್ದೀರಿ? ನಾನು ನಿಜ ಹೇಳಬೇಕಂದರೆ ನಾನು ನಿನ್ನ ಗಂಡ ಅಲ್ಲ, ನಿನ್ನ ಗಂಡನಿಗೆ ಹೋಗುವವ. ಕಿರಿಚಿಕೊಳ್ಳಬೇಡ. ನಿಜ ಹೇಳಬೇಕಂದರೆ ಇವತ್ತು ನಿನ್ನ ಗಂಡ ಪರದೇಶಕ್ಕೆ ಹೋಗುವುದನ್ನು ನೋಡಿದೆ. ನನ್ನ ಗಂಡನ ಏನು ಮಾಡಿದೆ? ಅವನಿಗೆ ನಾವು ಏನೂ ಮಾಡಿಲ್ಲ. ಅವನು ಏನೋ ಲೆಕ್ಕ ಮಾಡ್ತಾ ಮಾಡ್ತಾ ಹೋಗ್ತಾ ಆಯ್ತ. ಅವನಿಗೆ ಹೆಂಡತಿಯೊಬ್ಬರು ಮನೆಯೊಳಗಿದ್ದಾರೆ. ಅವನು ಕೀರ್ತಿಗಾಗಿ ದುಡಿಯುವ ಜೀವನವನ್ನಷ್ಟೇ ಹೋಗಿದೆ. ಲೆಕ್ಕ ಲೆಕ್ಕ ಲೆಕ್ಕ, ಲಾಭ ಲಾಭ ಲಾಭ. ಲೋಭಿ ಅವನು ಅಂತ ತಿಳಿತು. ಆದರೂ ಅವ ನನಗೆ ತಾಳಿ ಕಟ್ಟಿದ ಗಂಡ. ನಾನು ನಿನಗೆ ಏನು ತೊಂದರೆ ಕೊಟ್ಟಿಲ್ಲ. ನನಗಂತೂ ಆ ಆಲದ ಮರದಲ್ಲಿ ಇದ್ದು ಇದ್ದು ಜೀವನವೇ ಬೇಸರವಾಗಿದೆ. ಈ ಮನುಷ್ಯರಿಗಾದರೂ ಸಾವಿದೆ, ನಮ್ಮಂತ ಭೂತಗಳಿಗೆ ಅದೂ ಇಲ್ಲವಲ್ಲ.
ಅಂದ್ರೆ ನೀನು ಆದ್ರೆ ನಾನು ಒಂದೆರಡು ಬಾಡಿನಷ್ಟು ತೊಂದರೆ ಕೊಡಲ್ಲ. ಇಲ್ಲ ಗಂಡನಂತೂ ಈಗ 5 ವರ್ಷ ವಾಪಸ್ ಬರಲ್ಲ. ಅಲ್ಲೇ ಅವರಿಗೆ ಏನ್ ಮಾಡಿ ಒಂಟಿ ವಿಷಾಂಶ ಈ ಕೋಣೆಯಲ್ಲಿ ಕಾಲಗಳಿದ್ದೇನು? ಆದರೂ ನಾನು ಮದುವೆ ಆದ ಗೃಹಿಣಿ. ಹೌದು, ನಾನು ನಿನ್ನಲ್ಲಿ ಸುಳ್ಳು ಹೇಳಿಲ್ಲ. ಈಗ ನೀನು ನನ್ನ ಹೆಂಡತಿ ಆಗುವುದೇನು? ಅಲ್ಲ, ನಾನು ನಿನ್ನ ಗಂಡನಂತೆ ಹೇಳು. ನನ್ನ ಒಂಟಿತನ ನೀಗಿಸುವುದಕ್ಕೆ ನನಗೊಬ್ಬ ಗೆಳತಿಯಾಗಿ ಚಿನ್ನ ಬೇಸರ ಕಳೆಯುವುದಕ್ಕೆ ನಾನಿನ ಗೆಳೆಯನಾಗಿರುತ್ತೇನೆ. ಇಲ್ಲ ಅಂದ ಇಲ್ಲ ಅಂದ್ರೆ ಈಗಲಿಂದ ಹೋಗ್ತೇನೆ. ಇವನು ನನ್ನ ಗಂಡನೇ ಈ ತರ ನಾಟಕ ಆಡ್ತಾ ಇದ್ದಂತಾನೆ. ಕನಸಿನಲ್ಲಿಯೂ ಪರಪುರುಷರು ನನ್ನ ಮುಟ್ಟಿದರೆ ಸುಟ್ಟು ಬೂದಿ ಆಗುತ್ತಾರೆ. ಹೌದೌದು, ನಾನು ನಿನ್ನನ್ನು ಬಲಾತ್ಕಾರದಿಂದ, ಒತ್ತಾಯದಿಂದ ಹಾಗೂ ನನ್ನ ಪ್ರೀತಿಯಲ್ಲಿ ಮೋಸವಾಗಿದ್ದರೆ ಮಾತ್ರ ನಾನು ಸುಟ್ಟು ಬೂದಿಯಾಗುತ್ತೇನೆ. ಇವನು ನನ್ನ ಗಂಡನ ರೂಪದ ಭೂತವೇ. ಗಂಡನೇ ಭೂತವಾಗಿದ್ದರೆ ಹೆಂಡತಿ ಏನು ಮಾಡುವನು? ಇದು ನನ್ನ ಸತ್ವಪರೀಕ್ಷೆ. ನೋಡು, ನಿನ್ನ ಅತ್ತೆ ಮಾವನೇ ನನ್ನನ್ನು ಮಠಾಂತರಂಗಿದ್ದಾರೆ. ಅವರಿಗೇನು ದಿನ ಬೆಳಿಗ್ಗೆ 5 ಚಿನ್ನದ ನಾಣ್ಯ ಸಿಗುತ್ತದೆ. ಅವರು ಅದಕ್ಕಿಂತ ಹೇಳಿ ತೊಂದರೆ ತಗೊಳ್ಳುವವರಲ್ಲ. ಸರಿ, ನಿನಗೆ ಇಷ್ಟವಿಲ್ಲದಿದ್ದರೆ ನಾನು ಬರಕ್ಕೆ. It's a small kid. A small kid, right? ಸೊಸೆ ವಾಂತಿ ಮಾಡಿಕೊಳ್ಳುತ್ತಿದ್ದಾಳೆ. ಒಳ್ಳೆಯ ಸಮಾಚಾರ. ಏ ಪಾಠ ಮಾಡಬೇಡಿ, ಕೈಕೊಂಡು ಬಾರು. ಗೊಂದಲ ಬಂತು. ವಿವಾದ ಮಾಡಬೇಕು. ಊರಿಗೆಲ್ಲ ಊಟ ಹಾಕಬೇಕು. ಹೌದಲ್ಲ, ಏನು ಮಗ ಕೊಡ್ತಿರೋ ಚಿನ್ನ ನಾಣ್ಯ ಹೆಚ್ಚಾಗಿದೆ. ಊರಿಗೆ ಯಾಕೆ 10 ಊರಿಗೆ ಊಟ ಹಾಕೋಣ, ಏನಂತೀರಾ? ನೀವೇನ ಬನ್ನಿ. ಅದ್ಭುತ! ಆಸಾಮಿ ಶ್ರೀಮಂತ ಅಪ್ಪಂಜಿಯವರ ಸೊಸೆಯ ಬಯಕೆಗೆ ಊರಿಗೂರಿಗೆ ಆಮಂತ್ರಣ ಕಳಿಸಿದ್ರು. ಏನು ಊಟ ಅಂತೀರಿ? ನೀವ್ಯಾಕೆ ಬರಲಿಲ್ಲ? ಬೆಳೆಯುವಷ್ಟು ಮುಸ್ಕಾಲ, ಐವತ್ತ ಜನ. ನಮಸ್ತೆ. ನಮಸ್ಕಾರ. ನೀವೇನಿಲ್ಲಿ ಈ ಊರಲ್ಲಿ? ನೀನ್ ಮಾಡ್ಬೇಕಂದ್ರೆ ಏನು ಅಂತ ತಿಳ್ಕೊಂಡ. ಭಗವಂತನ ಅಪರಾವತಾರ ನೆನೆದವರ ಮನದಲ್ಲಿ ಇದ್ದಾರೆ. ಎಲ್ಲಿ ನಾಳೆ ಅಲ್ಲಿ ಮತ್ತೆ ಏನ್ ಸಮಾಚಾರ? ಸಮಾಚಾರ ಏನಿಲ್ಲ. ಭಾಗವತ ಅಲ್ಲಿ ಭಾಗವತ್ರಿ ಅವನವರಲ್ಲಿ ನೋಡಿದ ನೆನಪು ಗೊತ್ತಿಲ್ಲ. ಈ ಊರಿನಲ್ಲಿ ಎಷ್ಟು ಪರಿಚಿತರಿಲ್ಲ. ಅವನು ಶ್ರೇಪ್ ಕಪ್ಪಲವರ ಮಗ ತಾನೆ. ಹೌದಲ್ಲ? ಹೀಗೆ ಮಾಡಿದ್ದಾರೆ. ವಿಚಾರಿಸು. ಸ್ವಾಮಿ ನಮಸ್ಕಾರ. ನಮಸ್ಕಾರ. ಏನು ಇರಲಿಲ್ಲ? ನೀವು ನಿನ್ನೆಲ್ಲಿದ್ದವರು? ನಿನ್ನೆ ಬಂದಿ. ಎಂತ ಮಾತಾಡ್ತಿದ್ದೆ ಹುಚ್ಚಪ್ಪ? ನಿನ್ನೆ ಹೇಳಿದ್ದೇನೆ, ನಾನು ಇವತ್ತು ತಿಳಿದ್ದೇನಂತೆ. ಎಂತ ಮಾತಾಡ? ಏನಂತೀರಿ? ನೀವು ಶ್ರೇಪ್ ಕಪ್ಪಲವರ ಸುಪುತ್ರ ತಾನೆ. ಹೌದು, ಏನಾಗಿದೆ? ನೀನು ನಮ್ಮ ಊರಿನವರೇ? ನಮ್ಮ ಮಾತಾಡ್ತಿದ್ದ ಅವರನ್ನ ಕುಶಲ. ಏನಂತೀರಿ? ನೀವು ನಿನ್ನೆ ನಿಮ್ಮ ಹೆಂಡತಿ ಶ್ರೀಮಂತ ನಿನ್ನೆ ಜನರಿಗೆ ಊಟ ಬಡಿಸ್ತಿದ್ರಿ. ಏನು ಶೋಧನ? ನಿನ್ನೆ ಬೆಳೆದಾಗ ತುಪ್ಪದ ಘಮಘಮ ಕೈಯಿಂದ ಇನ್ನೂ ಹೋಗಲಿಲ್ಲ. ಅಷ್ಟು ಬೇಗ ಶ್ರೀಮಂತ ಕಾರ್ಯ ಮುಗಿಸಿ ಇಲ್ಲಿಗೆ ಬಂದದ್ದು.
ಎಂತ ಬಾಯಿಗೆ ಬಾಯಿಗೆ ಮಾತಾಡ್ತಿದ್ಯಾ? ನಿನಗೆ ಸರಿ ಇಲ್ವಾ? ನಾನು 1 ವರ್ಷದಿಂದ ಊರಿನ ಕಡೆ ತಲೆ ಹಾಕಿದ್ದೇನೆ. ಸರಿ, ನೀವು ಇಲ್ಲಿದ್ದೀರ ಅಲ್ಲಿ ಹೋದ್ರು ನೋಡ್ಲಿಕ್ಕೆ ನಿಮ್ಮದೇ ಇದ್ದು ಅದೇನಂದ್ರೆ ನಿಮ್ಮನ್ನು ನೋಡಿದ ಮೇಲೆ ನಿಮ್ಮ ಹತ್ರ ಮಾತಾಡಿಸಿದ್ರೆ ಹೋಗಲು ಒಂದು ಸರಿ ಅನಿಸಿಲ್ಲ. ಹಾಗೆ ನಾನು ಮಾತಾಡ್ತಾರೆ. ನೀವು ಯಾವ್ದಕ್ಕೂ ನಿಮ್ಮ ಮನೆಗೆ ನೋಡುವುದು ಒಳ್ಳೆಯದು. ಮನೆ ಕಡೆ ಎಲ್ಲೋ ತೊಂದರೆ ಆಗಿದೆ. ಹೋಗಿ ನೋಡಿದಾಗ ಇವನು ಹೇಳಿದ್ದು ಸುಳ್ಳಾದರೆ ಇಲ್ಲ ಸುಳ್ಳೇ ಇರಬೇಕು, ಹೋಗುದಿಲ್ಲ. ಆದ್ರೆ ಸತ್ಯವೇ ಆಗಿದ್ರೆ ಒಂದ್ಸಲ ಹೋಗಿ ಬರ್ತೇನೆ. ಇದರ ನೆಪದಲ್ಲಾದರೂ ಹೆಂಡತಿ ಮುಖದರ್ಶನ ಆಗಿದೆ. ನನ್ನ ಮುದ್ದು ಮಾಡದಿಗೆ ಏನನ್ನು ಒಯ್ಯದು. ವೆಚ್ಚ ಮಾಡಿದ್ರೆ ನನ್ನ ಅಪ್ಪ ರೊಚ್ಚಿಗೆ ಹೇಳ್ತಾರೆ. ನನ್ನ ಮನೆಗೆ ಕುಂಟಲದ ಹಣ್ಣು ಅಂದ್ರೆ ಪಂಚಪ್ರಾಣ. ದಾರಿಯುದ್ದಕ್ಕೂ ಬೇಕಾಬಿಟ್ಟು ಸಿಗುತ್ತದೆ. ಕೈಗೆ ಆದಷ್ಟು ಕೊಡ್ಕೋತೀವಿ. ನನ್ನ ಪ್ರಯಾಣದ ಸಿದ್ಧತೆ ಮಾಡ್ತೀನಿ. ನಾನು ಬಂದಿದ್ದೆ. ನೀನು ಹೊರಗೆ ಮಾಡ್ತಿದ್ಯಾ? ನಿನ್ನ ಹೆಂಡತಿ ಒಳಗೆ ಎಳೆ ಹಾಕಿದ್ದಾಳೆ. ಇದೆಂತ ವೇಷ? ಅಪ್ಪ, ನಾನು ನಿಮ್ಮ ಮಗ ಪರದೇಶಕ್ಕೆ ವ್ಯಾಪಾರಕ್ಕೆ ಹೋದವಳು. ವ್ಯಾಪಾರಕ್ಕೆ ಹೋದವನೇ? ನನ್ನ ಮಗ ಒಳಗೆ ಇದ್ದಾನೆ. ಒಳಗಿರುವವನು ಯಾರು ನನಗೆ ತಿಳಿದಿಲ್ಲ. ಆದರೆ ನಾನು ನಿಮ್ಮ ನಿಜವಾದ ಮಗ. ಇದೊಂದು ಕಥೆ ಇದಲ್ಲ. ಯಾರೋ ನಾನು ನಿನ್ನ ಮಗ ಅಂತ ಎಂಬುದಕ್ಕೆ ನನ್ನ ನಿರ್ಮುಖಾಯನ. ಅಪ್ಪ, ನಿಮಗೆ ಯಾರು ಒಂದು ಬುದ್ಧಿ ಹೇಳ್ತಿದ್ದಾನೆ. ಈ ಒಳಗಿರುವವನು ಹೊರಗೆ ತಿಳಿದಿದ್ರೆ ನಾನೇ ಹೇಳ್ಕೊಂಡಲ್ಲ. ನೀನ್ ಯಾರೋ ಮುಂದೆ ಅಂತ ನೋಡು ಬಹುರೂಪಿಯಾಗಿದೆ. ಈಗ ನಾವು ಕಷ್ಟ ಸಂದರ್ಭದಲ್ಲಿದ್ದೇವೆ. ನನ್ನ ಸೊಸೆಗೆ ಹೆಚ್ಚಿನ ತಿರುಗಿ ನೋಡಿ. ಈಗ ಒಂದು ಯಾಕೆ ಬೇಡ. ನೋಡಿ, ನಾನು ಈ ಮನೆಗೆ ಸೇರಿದವರು. ಮದುವೆಯಾದ ಮರುದಿನವೇ ಪಿತೃವಾಕ್ಯ ಪರಿಪಾಲನೆಗಂತ ಹೊರದೇಶದಲ್ಲಿ ವ್ಯಾಪಾರ ಆರಿಸುತ್ತಾ ಹೋಗಿದ್ದೆ. ಯಾವನೋ ಒಬ್ಬ ಮಾಯಾವಿ ನನ್ನ ಮಾತಾಡುವುದಕ್ಕೆ ಮಂಕು ಬೂದಿ ಹರಿಸಿ ನನ್ನ ಹೆಂಡತಿ ಜೊತೆ ಸಂಸಾರ ಹೊಂದಿದ್ದಾನೆ. ನನಗೆ ನ್ಯಾಯ ಒದಗಿಸಿ, ನ್ಯಾಯ ಒದಗಿಸಿ. ನನ್ನ ಮಗ ಮಹಾತ್ಮರನ್ನು ಒಲಿಸಿಕೊಂಡವನು. ಯಾವನು ನನ್ನ ಹಣ ಒಳ್ಳೆಯ ನನ್ನ ಮಾತನ್ನು ನಂಬಬೇಡಿ. ಅಯ್ಯ ಶೇಠಿ, ಒಳಗಿರೋವನ್ನು ಹೊರಗೆ ಕಳಿಸಿ. ಹಾಲು ನೀರನ್ನು ಗೊತ್ತಾಗ್ತದೆ. ಇದು ನಮ್ಮ ಕುಟುಂಬದ ಸಮಸ್ಯೆ. ಇದನ್ನು ನಾವೇ ಬಗೆಹರಿಸಿಕೊಳ್ಳುತ್ತೇವೆ. ನೀವು ಮೂಗು ತೂರಿಸುವ ಅವಶ್ಯಕತೆ ಇಲ್ಲ. ಅವರನ್ನು ಹೆಡೆಮಟ್ಟಿ ನಡು ಹಗಲಲ್ಲಿ ನಿಮ್ಮ ಮೇಲೆ ಮಂಕು ಮೂತಿ ಏರ್ತಿದ್ದಾನಲ್ಲ ಆ ಪಡಿಗ. ನಿಮಗೆ ಹುಚ್ಚು ಬಿಚ್ಚು ಇಟ್ಟಿದ್ಯಾ? ರಾತ್ರಿ ಕಂಡ ಬಾವಿಯಲ್ಲಿ ಅವರು ಬೀಳುತ್ತೇನು? ಕಣ್ಣಾರೆ ಕಂಡರು ಪರಾಮರಿಸಿ ನೋಡಬೇಕೆಂಬ ನಿಮ್ಮ ಬುದ್ಧಿ ಎಲ್ಲಿಗೆ ಹೋಯಿತು? ಈ ವಿಷಯದಲ್ಲಿ ಕಿಂಚಿತ್ತಾದರೂ ತೀರ್ಮಾನಿಸಿ ನಿರ್ಧಾರಕ್ಕೆ ಬರುವುದು ನ್ಯಾಯವಲ್ಲವೇ? ಅನ್ಯಾಯ ಸಲ್ಲದು. ನನಗೆ ನ್ಯಾಯ ಒದಗಿಸಿ. ಅಲ್ಲಿ ಒಬ್ಬರಿಗೆ 2 ಗಂಟೆ ಏನ್ ಪರಿಸ್ಥಿತಿ? ಇವ್ರಿಗಿದ್ದ ಬಗ್ಗೆ ಸಮಸ್ಯೆ ಇಲ್ಲ. ನಮ್ಮ ಮನೆಯಲ್ಲಿ ಪರಿಸ್ಥಿತಿ ಏನ್ ಗತಿ? ಒಂದೇ ಕಣ್ಣನ್ನ ಹೋಗಿ ತಿನ್ನೋಕೆ ಆಗೋದಿಲ್ಲ. ಇದೇನು ಈ ಸಮಸ್ಯೆ ಬಗೆಹರಿಯುವ ತನಕ ನನ್ನ ಸೊಸೆಯರಿಗೆ ಶಾಂತ ಕಾಣುತ್ತೇನೆ. ಮಹಾಜನಗಳೇ, ನನ್ನ ಸೊಸೆಯ ಹೆರಿಗೆ ಸೂತ್ರವಾಗಿ ಆದ್ಮೇಲೆ ಅವರ ಹತ್ರ ಕೇಳಿದ್ದೇಕಾದ ಗಂಡ ಯಾರು ಅಂತ. ಈ ಪ್ರಸಂಗ ಮುಗಿಯಕ್ಕಿಂತ ಮುಂಚೆ ಹೆರಿಗೆ ಹಾಗಾದ ಕಾರಣವಲ್ಲ. ಹೇಗೆ ಹೋಗ್ಲವನು ಹೊರಗೆ ತೆರೆಯುವುದು, ಅವನು ಮೂತಿ ನೋಡೋದು. ಹೌದು, ಇಲ್ಲ ಇಲ್ಲ, ಇವನೇ ಯಾರೋ ಬಹುರೂಪಿ. ಅವನಿಗೆ ಒದೆಯಿರಿ, ತುಳಿಯಿರಿ. ಅವನೇ ತನ್ನ
ಸತ್ಯವನ್ನು ಬಾಯಿ ಬಿಡ್ತಾನೆ. ನನಗೆ ಒಲಿಯಿರಿ, ಕೊಲ್ಲಿರಿ, ಆದರೆ ನಿಮ್ಮ ನಿಜವಾದ ಮಗ ನಾನೇ. ಇದು ಇಲ್ಲಿ ಬಗೆಯ ಸಮಸ್ಯೆ ಅಲ್ಲ. ಮೂರಾತಿ ಬೆಟ್ಟದಲ್ಲಿ ಮಾತಾ ಇದ್ದಾರೆ, ಅಲ್ಲಿಗೆ ಒಯ್ಯೋಣ. ಅವರು ಹಾಲಿಗೆ ಹಾಲು, ನೀರಿಗೆ ನೀರು ಮಾಡ್ತಾರೆ. ಹಾಗಾದ್ರೆ ನೀನು ಬಾ, ನಾವು ಹೋಗುವ. ಇಲ್ಲಿ ಮೊದಲು ಒಳಗಿರುವವರು ಹೊರಗೆ ಬನ್ನಿ, ಮತ್ತೆ ನಾನು ಬರ್ತೇನೆ. ಅವನಂತರೋಣ, ಈಗ ನೀನು ಬಾ. ಆ ಕಳ್ಳನನ್ನು ಒಯ್ದಿರಲ್ಲ, ಅವನು ಸುಳ್ಳು ಅಂತ ಗೊತ್ತಾರೆ ಸಾಕಲ್ಲ. ಅದೇನಾಗುತ್ತೆ ಶೇಟ್ಜಿ, ಒಳ್ಳೆ ಅವನು ಕೂತ್ಕೊಂಡಿದ್ದಾನಲ್ಲ ಅವನ ಕಡೆ ಅವನಾಗೆ ಬರ್ತಾನೋ ಅಥವಾ ನಾವಾಗೆ ತಂದೋ. ಬೇಡ ಬೇಡ ಮಾಡ್ಬೇಡಿ, ನಾನು ಕರ್ಕೊಂಡು ಬರ್ತೇನೆ. ನನ್ನ ಹಿಂದೆ ಒಳಗೆ ತಿರುಗಿ ನೋಡುತ್ತಿದ್ದಾರೆ. ಈ ಜನಗಳ ಮಾತು ನಂಬಿಕೊಂಡು ನನ್ನನ್ನು ಒಪ್ಪಿಸಬೇಡಿ. ಮೊದಲು ಈ ಪ್ರಸಂಗ ಬಗೆಹರಿಯುವ ತನಕ ಆಡುವೆ ಹೆರುತ್ತಾಳೋ ಇಲ್ಲವೋ ತಾಯಿ ಚಾಮುಂಡೇಶ್ವರಿ ಕಾಪಾಡಮ್ಮ. ನೀನಾಕೆ ಬಾಕಿಯೋ ಇಲ್ಲ ಇಲ್ಲ ಎಡೆಮುಡಿ ಕಟ್ಟಿ ಬಿಡ್ಬೇಕಾ? ಬೇಡ ಬೇಡ ಬೇಡ, ನಾನು ಬರ್ತೇನೆ. ಸ್ವಾಮಿ, ಇದನ್ನು ಬಿಡಿಸಲಾದ ಸಮಸ್ಯೆ ಎದುರಾಗಿದೆ. ಈಗ ನಾವು ಮೆಣಸತ್ ಮೀರಿರೋ ಸ್ವಾಮಿಯರ ಬಳಿ ಹೋಗ್ತಾ ಇದ್ದೇವೆ. ಸ್ವಾಮಿಗಳು ಅವರ ಪಾಡಿಗೆ ಧ್ಯಾನ ಮಾಡ್ಕೊಂಡಿದ್ದಾರಪ್ಪ. ಅವರ ಧ್ಯಾನ ಬಂದಲ್ಲ ಯಾಕಾದ್ರೂ ಮಾಡ್ತೀರಪ್ಪ? ಅಷ್ಟಕ್ಕೂ ನಿಮ್ಮ ಸಮಸ್ಯೆ ಏನು? ಅಯ್ಯ, ಇವನು ನನ್ನ ಮಗ. ಇವನು ಹಾಗೆ ಇರೋನು. ಇವನು ಮಹಾತ್ಮರನ್ನು ವಹಿಸಿಕೊಂಡವನು. ಇವನಿಂದಾಗಿ ನನಗೆ ಕನಕ ಮತ್ತು ಮೊಮ್ಮಗುವ ಯೋಗ ಬಂದಿದೆ. ಇವನು ಯಾರು ಗೊತ್ತಿಲ್ಲ. ತಿಳಿದು ಇದರಲ್ಲಿ ನಿಮ್ಮ ಮಗ ಯಾರು, ಬಹುರೂಪಿ ಯಾರು ಅನ್ನೋದನ್ನು ತಿಳಿಬೇಕು ಅಷ್ಟೇ ತಾನೇ. ಒಂದು ಸಣ್ಣ ಪರೀಕ್ಷೆ ಇರೋಣ. ಯಾರು ಗೆಲ್ಲುತ್ತಾರೋ ಅವನೇ ನಿಮ್ಮ ಮಗ. ಏನಂತೀರಿ? ಆದರೆ ಇದರಲ್ಲೇನು ಮೋಸ ಇಲ್ಲದಾನೆ? ಇಲ್ಲ. ಹಾಗಾದರೆ ಜೋರಾಗಿ ಪರೀಕ್ಷೆ ಇರುವುದಿದೆಯಲ್ಲ, ಅಷ್ಟೊಂದು ಮಜವಾಗಿರೋದು. ಆಗ್ಬೋದು. ಅಯ್ಯ, ನಾನು ನನ್ನ ಕುರಿಗಳು ಚದರಿಕೊಂಡು ಅವುಗಳನ್ನು ಒಂದೇ ಒಂದು ಚಪ್ಪಾಳೆ ಕಟ್ಟುವುದರ ಮೂಲಕ ಯಾರು ಒಂದು ಮಂದೆಯಾಗಿ ಸೇರಿಸುತ್ತೀರಿ? ಮೊದಲು ನೀವೇ ಪ್ರಯತ್ನ. ಬಲವಾಗಿ ಕೆಲವೊಂದೇ ಅದೃಷ್ಟ ಕೈಕೊಡುತ್ತದೆ. ಮಗ ನೀವು ಪ್ರಯತ್ನ. ಶೇಠಿಯವರ ನಿಜವಾದ ಮಗ ಯಾರು ಅನ್ನೋದು ನೂರಕ್ಕೆ ಸ್ವಲ್ಪ ಮಟ್ಟಿಗೆ ತಿಳಿತಾ ಬರ್ತಾ ಇದೆ. ಮಗ, ಇನ್ನೊಂದು ಸವಾಲು. ಇದು ಅಂತಿಂತ ಗಟ್ಟಿಯಲ್ಲ, ನನ್ನ ಪೂರ್ವಜರಿಂದ ಬಳುವಳಿಯಾಗಿದೆ. ಯಾರು ಇದನ್ನು ಪೂರ್ತಿಯಾಗಿ ತೀರೋ ಅವನು ಶೇಠಿಯವರ ಮಗನಾಗಿರಬಹುದು. ಮೊದಲು ಒಂದೇ ಶೇಠಿಯವರ ನಿಜವಾದ ಮಗ ಯಾರು ಅನ್ನೋದು ನೂರಕ್ಕೆ 50ರಷ್ಟು ತಿಳಿದವಲ್ಲ. ನೀನು ಹೆಚ್ಚಾಗಿ ನಿಲ್ಲಬೇಕು. ಪರೀಕ್ಷೆಯನ್ನು ನೀಡಿ ನೀನು ಕತ್ತಿ ತುಂಬುತ್ತೀಯಾ ಎಂದು ಕೇಳಲು ನನ್ನಲ್ಲಿ ಎಂದು ಕಾಡ್ತೀನಿ. ನೀನು ಹಾ ಹೇಳಿದ್ರೆ ಖಚಿತಪಡಿಸಬೇಕಾಗುತ್ತೆ. ಬೇಡ, ನನ್ನಿಂದ ಆಗದು. ಸರಿ, ಇದು ನನ್ನ ಮತ್ತು ನನ್ನ ಕುರಿಗಳ ದಾಹ ಹಿಂಸೆಯುತ್ತಿರುವ ನೀರಿನ ಚೀಲ.
ಯಾವ ನರಿ ಹುಲಿ ಇದನ್ನು ಪರಚಿ ಹರಿದು ಹಾಕಲಾಗಿ ಒಂದು ಹನಿ ನೀರು ಹೊರಗೆ ಹೋಗುವಾಗೆ ಬಂದೋಬಸ್ತ ಇದರೊಳಗೆ 6 ಅಡಿ ಇರುವ ನೀರು 3 ಅಡಿಯಾಗಿ 3 ಅಡಿಯಿಂದ ಆ ಮಂದಡಿಯಾಗಿ ಹೊರಗೆ ಹೋಗಬೇಕು. ಆಗ್ತದೆ ಪ್ರಯತ್ನಿಸುತ್ತೇವೆ. ಅವನಿಂದ ಆಗುವುದಿಲ್ಲವಂತೆ. ಆದರೆ ಮಹಾತ್ಮರ ಪಟ್ಟದಲ್ಲಿ ನನಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ತಗೋ ಪ್ರಯತ್ನ. ನೋಡಿ ಇವನಿಗೆ ನಿಜವಾದ ಪರದೇಶದಿಂದ ಬಂದರು. ಅದರೊಳಗಿರುವುದು ಭೂತ. ಯಾರಾದರೂ ಬಾಳುಬಾಳಿಗೆ ಅದನ್ನು ಹಾಕಿ ಅಯ್ಯೋ, ನನ್ನನ್ನು ಬಿಟ್ಟು ಬಿಡಿ. ಈ ಚೀಲದಿಂದ ಹೊರಗೆ ಬಿಡಿ. ಈ ಹಾಡು ಬಾವಿನ ನನ್ನನ್ನು ಎತ್ತಿ ಬಿಡಿ. ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ, ತಪ್ಪು ಮಾಡಿಲ್ಲ. ಪ್ರೀತಿಸುವುದು ತಪ್ಪ, ಒಂಟಿತನ ಕಳೆಯಲು ಗೆಳತನ ಮಾಡುವುದು ತಪ್ಪ. ದಯವಿಟ್ಟು ನನ್ನನ್ನು ಬಿಟ್ಟು ಬಿಡಿ ಅಲ್ಲ. ಅಯ್ಯೋ, ನನ್ನ ನಿಜವಾದ ಲೋಕವಂತ ಬಾರಪ್ಪ, ಹೋಲ ಸಂಬಳ ಕೊಟ್ಟಿದ್ದಾನೆ. ಓಹೋ, ಸೂತ್ರವಾಗಿ ಹೆಣ್ಣು ಮಗು ಹೆಣ್ಣಪ್ಪ. ಹೆಣ್ಣ ನಷ್ಟ ನಷ್ಟ ಖರ್ಚು ವೆಚ್ಚ, ಹಾಲು ಮೊಸರು, ಬೆಣ್ಣೆ ತುಪ್ಪ, ಅದೇನದು ಲೆಕ್ಕ? ಅರೆ, ನಿಮ್ಗೆ ಅರ್ಥ ಆಗುದಿಲ್ಲ. ನೀವು ನಿಮ್ಮ ಕೆಲಸ ಹೋಗಿ. ನಾನು ನಿನ್ನಲ್ಲಿ ತಪ್ಪು ಅನ್ನುವುದಿಲ್ಲ. ನಾನೇ ಅವನೇ ನಾನು ಅನ್ನೋ ಗೊಂದಲಕ್ಕೆ ನಾನು ಸಿಲುಕಿದ್ದೆ. ಅಂತದಲ್ಲಿ ನೀನಾದರೂ ಏನು ಮಾಡುವುದು? ಸರಿ, ಇನ್ನು ಈ ಹೆಣ್ಣು ಮಗುವನ್ನು ನಾವೇ ಸಾಕೋಣ. ಹೇಗೂ ಆ ಭೂತ ಕೊಟ್ಟಿರುವ ಚಿನ್ನದ ರಂಧ್ರಗಳು ಅಸಂಖ್ಯಾತವಾಗಿದೆ. ಈ ಮಗುವನ್ನು ಸಾಕಲು ನಮಗೆ ಏನು ತೊಂದರೆ ಆಗಲ್ಲ. ಆದರೆ ಇನ್ನಾದರೂ ನಮಗೆ ಸ್ವಲ್ಪ ಜಾಗರೂಕ ನನಗೆ ನಾಳೆ ಪರದೇಶಕ್ಕೆ ಹೋಗುವುದು. ಅದು ಎಲ್ಲ ಸುಖಾಂತವಾಯ್ತಲ್ಲ. ಸುಖಾಂತವೇನೋ ಆಯ್ತು. ಆದರೆ ನನಗೊಂದು ಕೂಗು ಕೇಳಿಸಿ, ನಿಮಗೂ ಕೇಳಿಸಿರಬೇಕಲ್ಲ. ಏನದು? ಅದೇ, ಅಯ್ಯೋ, ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ, ತಪ್ಪು ಮಾಡಿಲ್ಲ, ಸುಳ್ಳು ಹೇಳಿ ಒಲಿಸಿಕೊಳ್ಳಲಿಲ್ಲ. ನಾನು ಒಂಟಿಯಾಗಿದೆ, ಅವಳು ಒಂಟಿಯಾಗಿದೆ. ಪರಸ್ಪರ ಬೇಸರ ಬೇಗುದಿ ಒಂಟಿತನ ಕಳೆಯಲು ನಾವಿಬ್ಬರು ಗೆಳತಿಯರಾಗಿದ್ದೇವೆ. ಇದರಲ್ಲಿ ನನ್ನ ತಪ್ಪಾದರೂ ಏನು? ದಯವಿಟ್ಟು ನನ್ನನ್ನು ಬಿಟ್ಟು ಬಿಡಿ. ಅಯ್ಯೋ, ಹೌದು, ಕೇಳಿಸಿತ್ತು. ನೀವು ತಪ್ಪು ಮಾಡಿದ್ರಿ ಅಂತ ಅನಿಸ್ತದೆಯಾ? ಹಾಗೇನಿಲ್ಲ. ಆದರೂ ಆ ಭೂತಕ್ಕೆ ಅನ್ಯಾಯವಾಯಿತು ನೋಡಿ, ಅದಕ್ಕೆ ಹಾಗೆ. ಅಂದ್ರೆ ಅದು ಭೂತ ಅನ್ನೋದು ಬಿಟ್ಟರೆ ವರ್ತನೆಯಲ್ಲಿ ಮನುಷ್ಯನ ಕರ್ತವ್ಯಗಳನ್ನು, ಅದರಲ್ಲೂ ಆ ಕಣ್ಣಿನ ಕರ್ತವ್ಯಗಳನ್ನು ನಿಷ್ಠೆಯಿಂದ ನಿರ್ವಹಿಸಿದೆ. ಅದಕ್ಕೆ ಹಾಗಾಯಿತು. ಓ ಹೌದಲ್ಲ, ನಾನು ಆ ದಿಕ್ಕಿನಲ್ಲಿ ಯೋಚಿಸಲೇ ಇಲ್ಲ. ನಿಮ್ಮ ಯೋಚಿಸುವ ಪರಿಯೇ ಅದ್ಭುತವಾದದ್ದು. ನೀವು ನಾವಂದುಕೊಂಡದ್ದು ಸಾಧಾರಣದವರಲ್ಲ. ನೋಡಿದ್ರಾ, ಕರುನಾಡ ದೇಶದಲ್ಲಿ ಎಂತೆಂಥ ಮಾಣಿಕ್ಯಗಳು ಅಡಗಿದ್ದಾವೆಂದು. ಕೂಲಿಗಾಹಿ ಎಂದುಕೊಂಡ ಹಳ್ಳಿಗ ಬ್ರಹ್ಮಜ್ಞಾನವನ್ನು ಹೊಂದಿರುತ್ತಾನೆ ಎಂಬುದಕ್ಕೆ ಬೇರೆ ಉದಾಹರಣೆ ಬೇಕು. ಬೆಟ್ಟದಷ್ಟು
ಸಮಸ್ಯೆಯನ್ನು ಚಿಟಿಕೆ ಹೊಡೆದಷ್ಟರಲ್ಲಿ ಬಗೆಹರಿಸಿ ಬಿಟ್ರಲ್ಲ. ಅಲ್ಲ, ಕುರಿಗಳನ್ನು ಕಾಯುವಂತೆ ನಮ್ಮನ್ನು ಕೂಡ ಕಾಯುವ ಮಹಾಶಯ. ನಾನೊಬ್ಬ ವ್ಯವಸ್ಥಿತ ಮನುಷ್ಯ. ನಾನು ಹೊರಟೆ ಒಂದು ಮಂಗಳ ಹಾಗಾದ್ರೆ ನಮ್ಮನ್ನು ಮಾತ್ರ ನೀವು ಓ ಹೌದಲ್ಲ, ಮರಿತೀವಿ ಹೋಗಿ ಅಲ್ಲ ನಿಮ್ಗೆಲ್ಲ ಗೊತ್ತುಂಟಲ್ಲ, ನೀವು ಮುಂದುವರಿ, ನಾನು ಹೋಗ್ತೇನೆ. ನಾನು ಇವರಿಗೆ ಏನು ಸವಾಲು ಕೊಟ್ಟು ಇವರು ಮಾಡೋದಿಲ್ಲ. ಇವರು ಈಗಾಗಲೇ ನಮ್ಮ ತಂತ್ರ ಗೊತ್ತಾಗಿಲ್ಲ. ಹಾಗಾಗಿ ನೀವು ಯಾವುದಾದ್ರು ಹೊಸ ತಂತ್ರ ಕೊಡೋದಿಲ್ಲ. ಹೊಸ ತಂತ್ರವೇನೂ ಇಲ್ಲ. ನಿಮ್ಮ ಪ್ರಕಾರ ಇದೇ ಒಂದು ಮನುಷ್ಯ ರೂಪದ ಧನದಾಹಿ ದೆವ್ವ, ಮತ್ತೊಂದು ಪ್ರೀತಿ ಕರುಣೆ ತೋರುವ ಪಿಶಾಚಿ ರೂಪದ ದೈವ. ಅದು ನಿಮ್ಮಲ್ಲಿ ಯಾರು ಅನ್ನೋದು ನಿಮಗೇ ಚೆನ್ನಾಗಿ ತಿಳಿದಿದೆ. ನಾನು ಈಗಾಗಲೇ ನ್ಯಾಯ ಒದಗಿಸೋಕೆ ಹೋಗಿ ಒಂದು ಒಳ್ಳೆಯ ಮನಸ್ಸನ್ನು ಹಾಳುಬಾರದಿಸಾಗಿ ಅನ್ಯಾಯ ಮಾಡಿ ಲೋಕ ರೂಢಿ ನನ್ನಿಂದ ಹಾಗೆ ಮಾಡಿಸಿ. ಹಾಗಾಗಿ ನಿಮ್ಮಿಬ್ಬರಲ್ಲಿ ಪರಸ್ಪರ ಗುಣಗಳಲ್ಲಿ ಉತ್ತಮವಾಗುವುದನ್ನು ಆರಿಸಿಕೊಳ್ಳಿ. ಪ್ರೀತಿಗೆ ರೂಪದ ಹೆಂಡತಿ, ಅಂತೆಯೇ ಈ ಗಂಡನನ್ನು ಹತ್ತುಬತ್ತಿನಲ್ಲಿ ಇರಲು ದೈವತ್ವವೂ ಬೇಕು, ದೇವತ್ವವೂ ಬೇಕು. ಅದು ನಿಮ್ಮ ನನಗೆ ನಿನ್ನ ಗಂಡ ಬೇಡ. ನೀನೇ ನನ್ನ ಪ್ರಶ್ನೆ, ನಿನ್ನ ಇಬ್ಬರು ಎಲ್ಲಿದ್ದಾರೆ ಇಬ್ಬರು? ಇದ್ದದ್ದು ನಾವು ಮತ್ತೆ ಹೋದವರು. ಎಂತ ಮಾತಾಡುದು? ನನ್ನ ಬಿಟ್ಟು ಹೋದವರು ಮತ್ತೆ ಬಂದವರು ಇಬ್ಬರಲ್ಲ. ಅಯ್ಯ, ಸಮಸ್ಯೆ ಅವರಲ್ಲಿ ಇಲ್ಲ. ನಿನಗೆ ಹೀಗೆ ಸಮಸ್ಯೆ. ನೀನು ಗಳಿಸಲಿ, ತನ್ನಿಂದಾನೆ ಗಳಿಸಿದಂತೆ ನಿನಗೆ ಬೇಸಿ ಆಸುವ, ನಿನ್ನ ಬೇಕು ಬೇಡಗಳಿಗೆ ಅನುಕೂಲವಾಗಿ ಪೂರೈಸುವ ಒಂದು ಯಂತ್ರ ಬೇಕಿತ್ತು. ಆದ್ರೆ ನಿನ್ನ ಮನಸ್ಸಿನಲ್ಲಿರುವ ಆಸೆ, ಕಾಮನೆ, ಅದು ಬೇಕು, ಇದು ಬೇಕು, ಎಲ್ಲವೂ ಎರಡರಂತೆ ಕಾಣಬರಲಿ. ನೀನು ಒಂದೇ ಹೆಣ್ಣೆಯಲ್ಲಿ ಎರಡು ಕಾಣುತ್ತಾರೆ. ನನಗಿದು ನಿಜವೇನು ಅರ್ಥ ಆಗುತ್ತದೆ. ಬಹಳಷ್ಟು ಹುಡುಗರಿಗೆ ಇದು ಅರ್ಥವಾಗುವುದಿಲ್ಲ. ಅರ್ಥವಾಗುವಾಗ ಆ ಕಾಲ ಮುಂಚೆ ಹೋಗು. ಈಗಲೂ ಹೇಳ್ತೇನೆ ಕೇಳು, ನಿನ್ನ ಹೆಂಡತಿ ಬಹಳ ದೂರ ಹೋಗಿದಳು. ಹೋಗು, ಒಲಿಸು, ನಿನಗೆ ಒಳ್ಳೆಯದ. ನಾನೀ ಬದಲಾವಣೆಗೆ ಸಿದ್ಧ, ಆದ್ರೆ ನೀವು ಅವರನ್ನು ಅಡ್ಡದಲ್ಲ, ಅವರಿಗೂ ತಿಳಿದಿರ್ತದೆ. ಎಲ್ಲಿದ್ದರೆ ತಿಳ್ಕೋತಾರೆ. ಹಾಗಾದ್ರೆ ಎಲ್ಲ ಆಯ್ತಲ್ಲ, ಆ ಮಂಗಳ ಹಾಡು. ನನ್ನ ಹೆಸರು ಚೈತ್ರ. ನನ್ನ ಹೆಸರು ಶಿವಶಂಕರ್. ನನ್ನ ಹೆಸರು ಪ್ರಣವ್. ನನ್ನ ಹೆಸರು ಅಭಿಷೇಕ್. ನನ್ನ ಹೆಸರು ಪ್ರಜ್ವಲ್. ನನ್ನ ಹೆಸರು ಸುಜಾನ್. ನನ್ನ ಹೆಸರು ಚೇತನ್. ನನ್ನ ಹೆಸರು ಸುಮನ್. ನನ್ನ ಹೆಸರು ಸುದೀಪ್. ನನ್ನ ಹೆಸರು ಪ್ರಶಾಂತ್. ನನ್ನ ಹೆಸರು ವಿನಾಯಕ್. ನನ್ನ ಹೆಸರು ಕೃಪಾ. ನನ್ನ ಹೆಸರು ವಾಸುದೇವ್. ನನ್ನ ಹೆಸರು ಶ್ರೀಶಾ. ನನ್ನ ಹೆಸರು ಶ್ರಾವ್ಯ.